ನಿನ್ನೆ ದಿವಸ ಬ್ರಹ್ಮಜ್ಞಾನದಿಂದಾಗುವ ಪ್ರಯೋಜನ ನೋಡ್ಕೊಂಡು ಬಂದಿವೆಲ್ಲ. ಇವತ್ತು ಬ್ರಹ್ಮಜ್ಞಾನಕ್ಕೆ ಸಾಧನಗಳು ಇದೆಲ್ಲ ವೇದಾಂತದೊಳಗೆ ಹಲವಾರು ಹೊರೆ ಎಲ್ಲ ಸಾಧಕರಿಗೂ ಗೊತ್ತಿರುವಂತ ವಿಷಯ. ವೇದಾಂತಕ್ಕೆ ಬರಬೇಕಾದ್ರೆ ಬ್ರಹ್ಮ ಜಿಜ್ಞಾಸ ಹೇಗೆ ಮಾಡಬೇಕು, ಆ ಬ್ರಹ್ಮಜ್ಞಾನ ಪಡ್ಕೋಬೇಕಾದ್ರೆ ಏನೇನು ಸಾಧನೆಗಳನ್ನು ಅಳವಡಿಸ್ಕೋಬೇಕು ಅಂತ ಸಾಕಷ್ಟು ಸಾರಿ ಬಂದಿದೆ ಅಲ್ವಾ. ಅದನ್ನೇನು ಬಹಳ ವಿಶೇಷವಾಗಿ ವರ್ಣನಾತ್ಮಕವಾಗಿ ಹೇಳುವಂಥದ್ದು ಇಲ್ಲಿ ಏನು ಇರುವುದಿಲ್ಲ. ಅದಕ್ಕೆ ಎಷ್ಟು ನೋಡ್ಕೋತ ಗ್ರಂಥ ಅವಲೋಕನ ಮಾಡಬೇಕಾಗಿದೆ, ನೋಡ್ಕೋತ ಹೋಗೋಣ. ಬ್ರಹ್ಮಜ್ಞಾನಕ್ಕೆ ಸಾಧನಗಳು. ಬ್ರಹ್ಮ ಅಂದ್ರೆ ಏನು ಅಂತ ಮೊದಲು ತಿಳಿಸ್ತಾರೆ. ಬ್ರಹ್ಮ ಎಂಬುದು ಇಡೀ ವಿಶ್ವದ ತಿರುಳಾಗಿರುವ ಬ್ರಹ್ಮಾದಿ ಸ್ತಂಭ ಪರ್ಯಂತರವಾಗಿರುವ ಎಲ್ಲ ಪ್ರಾಣಿಗಳಿಗೂ ನಿಜವಾದ ಆತ್ಮನಾಗಿರುವ ಪರಮಾತ್ಮನ ಹೆಸರು. ಬ್ರಹ್ಮ ಅಂದ್ರ ಆ ಹೆಸರು ಯಾವುದಂದ್ರೆ ಇಡೀ ವಿಶ್ವದ ತಿರುಳಾಗಿ ಎಲ್ಲಾ ಪ್ರಾಣಿಗಳಿಗೂ ನಿಜವಾದ ಆತ್ಮನಾಗಿ ಯಾವ್ದು ಇದ್ಕೊಂಡದ ನೋಡು ಅದರ ಹೆಸರನ್ನ ಪರಮಾತ್ಮ ಅಥವಾ ಬ್ರಹ್ಮ ಅಂತ ಕರ್ಕೊಂಡ. ಅಂದಮೇಲೆ ಬ್ರಹ್ಮಜ್ಞಾನವೆಂದರೆ ಆ ಸ್ವರೂಪವನ್ನು ಇದ್ದದ್ದು ಇದ್ದಂತೆ ಅರಿತುಕೊಂಡು ಅನುಭವಕ್ಕೆ ತಂದುಕೊಳ್ಳುವುದು. ಈ ಅನುಭವಕ್ಕೆ ತಂದುಕೊಳ್ಳುವುದು ಅಂದ್ರೆ ಹೊಸದು. ಇಲ್ಲ ಅಂದ್ರೆ ತಿಳಿಬೇಕು, ಅರಿತುಕೊಳ್ಳಬೇಕು ಅಂತಾನೆ ಇತ್ತಲ್ಲ. ಬ್ರಹ್ಮಜ್ಞಾನವೆಂದರೆ ಆ ಸ್ವರೂಪವನ್ನು ಇದ್ದದ್ದು ಇದ್ದಂತೆ ಅರಿತುಕೊಂಡು ಅನುಭವಕ್ಕೆ ತಂದುಕೊಳ್ಳುವುದು. ಬ್ರಹ್ಮಜ್ಞಾನವು ಯಾರಿಗೆ ದಕ್ಕುವುದೋ ಅವರಿಗೆ ಅದನ್ನು ಅರಿಯದೇ ಇದ್ದಾಗ ತಪ್ಪು ತಿಳುವಳಿಕೆಯಿಂದ ಉಂಟಾಗಿದ್ದ ಸಂಸಾರದ ಅನರ್ಥಗಳೆಲ್ಲವೂ ಪರಿಹಾರವಾಗುವು. ಬ್ರಹ್ಮಜ್ಞಾನ ಆಗದೇ ಇರುವುದಕ್ಕಿಂತ ಪೂರ್ವದೊಳಗೆ ಈ ಸಂಸಾರದೊಳಗೆ ಏನೇನು ತಾಪತ್ರಯಗಳದಾವ ಅವು ಬ್ರಹ್ಮಜ್ಞಾನ ಆದ ತಕ್ಷಣ ಎಲ್ಲವೂ ಹೋಗಿಬಿಡ್ತಾವ, ಪರಿಹಾರ ಆಗ್ತಾವ ಅಂತ ಹೇಳ್ತಾರೆ. ಶೋಕ ಮೋಹಗಳು ತೊಲಗುವು, ದುಃಖದ ಸೋಂಕೆ ಇಲ್ಲದ ನಿತ್ಯಾನಂದವು ತನ್ನದೆಂಬ ಅರಿವಾಗುವುದು. ಇಷ್ಟನ್ನು ಹಿಂದಿನ ಕೆಲವು ಲೇಖನಗಳಲ್ಲಿ ವಿವರಿಸಿರುತ್ತೇವೆ. ಈಗ ಇಂಥ ಬೆಲೆಯುಳ್ಳ ಬ್ರಹ್ಮಜ್ಞಾನವು ಉಂಟಾಗುವುದಕ್ಕೆ ಯಾವ ಸಾಧನವನ್ನು ಕೈಗೊಳ್ಳಬೇಕಾಗುವುದು ಎಂಬುದನ್ನು ಸ್ವಲ್ಪ ಮಟ್ಟಿಗೆ ಹೇಳಲಾಗುವುದು. ಉಪನಿಷತ್ತಿನಲ್ಲಿ ಹೇಳಿರುವುದೇನೆಂದರೆ, ಬ್ರಹ್ಮವು ನಮ್ಮ ಆತ್ಮನೇ ಆಗಿರುವುದರಿಂದಲೂ ಅದೊಂದೇ ಪರಮಾರ್ಥವಾಗಿರುವುದರಿಂದಲೂ ಆತ್ಮಸ್ವರೂಪವನ್ನು ಕುರಿತು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು. ಯಾವ ವಸ್ತುವನ್ನು ನಾವು ಸಾಕ್ಷಾತ್ತಾಗಿ ಕಂಡುಕೊಳ್ಳಬೇಕಾಗಿರುವುದೋ ಅಂತ ವಸ್ತುವಿನ ವಿಷಯದಲ್ಲಿ ಕೇಳಿ ತಿಳಿದುಕೊಳ್ಳಬೇಕಾದದ್ದನ್ನೆಲ್ಲ ಕೇಳಿ ತಿಳಿದುಕೊಳ್ಳಬೇಕು. ಹಾಗೆ ತಿಳಿದುಕೊಳ್ಳಬೇಕಾದದ್ದನ್ನೆಲ್ಲ ಯುಕ್ತಿಗೆ ಹೊಂದಿಸಿ ಸರಿಯಾಗಿ ತಿಳಿದುಕೊಳ್ಳಬೇಕು. ಕೇಳಿ ತಿಳ್ಕೊಂಡದ್ದು ಯುಕ್ತಿ ಹೊಂದಿಸಿಕೊಂಡು ನಮ್ಮ ಅನುಭವದೊಳಗ ಸರಿಯಾಗಿ ತಿಳಿದುಕೊಳ್ಳಬೇಕು. ಇಷ್ಟೇ ಸಾಲದು. ಹಾಗೆ ಯುಕ್ತಿಯಿಂದ ತಿಳಿದುಕೊಂಡದ್ದನ್ನೆಲ್ಲ ಅನುಭವಕ್ಕೆ ತಂದುಕೊಳ್ಳುವವರೆಗೂ ಅನುಭವ ಬರುವ ಪರ್ಯಂತರ ಅದರಲ್ಲಿಯೇ ಮನಸ್ಸನ್ನು ನಿಲ್ಲಿಸಿಕೊಂಡಿರಬೇಕು. ಇದು ಲೋಕದ ವಸ್ತುಗಳ ವಿಷಯದಲ್ಲೆಲ್ಲ ಬೇಕಾದದ್ದೇ ಆಗಿರುತ್ತದೆ. ಲೋಕದ ವಿಷಯಕ್ಕೆ ಇದು ಬೇಕೇ ಬೇಕು, ಇಲ್ಲ ಅಂದ್ರೆ ವ್ಯವಹಾರ ಸಾಗುವುದಿಲ್ಲ. ಉದಾಹರಣೆಗೆ, ಒಬ್ಬನಿಗೆ ರತ್ನ ಪಡೆಯುವ ವ್ಯಾಪಾರವನ್ನು ಮಾಡಬೇಕೆಂಬ ಇಚ್ಛೆ ಇದ್ದರೆ ರತ್ನಗಳ ಜಾತಿ, ಅವುಗಳ ಉತ್ಪತ್ತಿ ಕ್ರಮ, ಬೇರೆ ಬೇರೆ ರತ್ನಗಳ ಸ್ವಭಾವ, ರತ್ನ ಪರೀಕ್ಷೆಯ ಮರ್ಮಗಳು ಮುಂತಾದ ವಿಷಯಗಳನ್ನು ಕುರಿತು ಗ್ರಂಥಗಳಿಂದಲೂ ಆಪ್ತರಿಂದಲೂ ಕೇಳಿ ತಿಳಿದುಕೊಳ್ಳಬೇಕಾಗುತ್ತದೆ.
ತಾನು ಕೇಳಿದ್ದು ಸರಿಯಾಗಿ ತಿಳಿಯಿತೋ ಇಲ್ಲವೋ ಎಂಬುದನ್ನು ನಿಶ್ಚಯಿಸಿಕೊಳ್ಳುವುದಕ್ಕಾಗಿ ಬಗೆ ಬಗೆಯ ರತ್ನಗಳನ್ನು ತಂದು ಸಾಚಾರತ್ನಗಳು ಕೋಟಾರತ್ನಗಳು ಇವುಗಳಿಗೆ ಅಲ್ಲಿರುವ ತಾರತಮ್ಯವನ್ನು ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಬಣ್ಣವಿರುವಂತೆ ತೋರುವ ರತ್ನಗಳು ಒಂದಕ್ಕೊಂದು ಇರಬಹುದಾದ ತಾರತಮ್ಯವನ್ನು ಬಗೆ ಬಗೆಯಾಗಿ ವಿಚಾರ ಮಾಡಿ ಮನದಟ್ಟು ಮಾಡಿಕೊಳ್ಳಬೇಕಾಗುತ್ತದೆ. ಅದಾದ ಬಳಿಕ ರತ್ನವನ್ನು ಕೈಯಲ್ಲಿಟ್ಟು ಸೂಕ್ಷ್ಮವಾಗಿ ಪರೀಕ್ಷಿಸಿ ಒಂದೊಂದು ರತ್ನದ ಯೋಗ್ಯತೆಯನ್ನು ಅನುಭವದಿಂದ ಗೊತ್ತುಪಡಿಸಿಕೊಳ್ಳಬೇಕಾಗುತ್ತದೆ. ಹೀಗೆ ವಸ್ತುವಿನ ಅನುಭವಕ್ಕೆ ಶ್ರವಣ, ಮನನ, ನಿಧಿಧ್ಯಾಸನ ಎಂಬ ಮೂರೂ ಸಾಧನಗಳು ಅವಶ್ಯವಾಗಿ ಬೇಕಾಗುತ್ತವೆ ಎಂಬುದು ಸ್ಪಷ್ಟವಾಗಿದೆ. ಆದರೆ ಹಣ, ವ್ಯಾಪಾರದ ಮರ್ಮದ ಜ್ಞಾನ ಮುಂತಾದ ತಿಳುವಳಿಕೆಗಳಿದ್ದರೂ ರತ್ನವನ್ನು ಪರೀಕ್ಷಿಸಿ ನಿಶ್ಚಯಿಸುವ ಬುದ್ಧಿಯು ಸಾಕಾದಷ್ಟು ಚುರುಕಾಗಿಲ್ಲದಿದ್ದರೆ ಸುಮ್ಮನೆ ಶ್ರವಣ, ಮನನ, ನಿಧಿಧ್ಯಾಸನಗಳನ್ನು ಮಾಡಿದ ಮಾತ್ರದಿಂದ ರತ್ನ ಅನುಭವ ಉಂಟಾಗಲಾರದು. ನೋಡಲಿ, ಬುದ್ಧಿದು ಕೆಲಸ ಎಷ್ಟದ. ನಿಶ್ಚಯಿಸುವ ಯೋಗ್ಯತೆ ಇರಲಿಲ್ಲ ಅಂದ್ರೆ ಅದು ಸಾರ್ಥಕತೆಯನ್ನು ಹೊಂದುವುದಿಲ್ಲ. ಆದ್ದರಿಂದ ಕರ್ಣದೋಷವೇನಾದರೂ ಇದ್ದರೆ ಆ ದೋಷ ಪರಿಹಾರಕ್ಕಾಗಿಯೂ ಅದನ್ನು ರತ್ನ ಪರೀಕ್ಷೆಗೆ ತಕ್ಕಷ್ಟು ಸೂಕ್ಷ್ಮವಾಗಿ ಸಿಕ್ಕೊಳ್ಳುವುದಕ್ಕಾಗಿಯೂ ಬೇರೆಯ ಪ್ರಯತ್ನವನ್ನೇ ಕೈಗೊಳ್ಳಬೇಕಾಗುತ್ತದೆ. ಇದರಂತೆ ಆತ್ಮದರ್ಶನಕ್ಕೆ ಬೇಕಾದ ಜ್ಞಾನವು ಶ್ರವಣ, ಮನನ, ನಿಧಿಧ್ಯಾಸನ ಇವುಗಳಿಂದ ಹುಟ್ಟುವುದಾದರೂ ಶ್ರವಣಾದಿಗಳು ಈ ಜ್ಞಾನವನ್ನು ತಂದು ಕೊಡುವುದಕ್ಕೆ ಮೊದಲು ಅಂತಃಕರಣವನ್ನು ಸಂಸ್ಕಾರಗೊಳಿಸುವುದಕ್ಕೆ ಶಮದಮಾದಿಗಳೆಂಬ ಸಾಧನಗಳು ಬೇರೆ ಬೇಕಾಗುತ್ತವೆ. ಬರೇ ಶ್ರವಣ ಮನನ ಮಾಡಿದ್ರೆ ಆಗುವುದಿಲ್ಲ. ಶಮಾದಮ ಷಟ್ಸಂಪತ್ತಿಗಳನ್ನ ಆ ಸಾಧನದಿಂದನೂ ನಾವು ಇರಬೇಕು. ಆದ್ದರಿಂದ ಶ್ರೀ ಶಂಕರಾಚಾರ್ಯರವರು ತತ್ ಆತ್ಮತತ್ವಂ ವಿಜ್ಞಾನೇನ ವಿಶಿಷ್ಟೇನ ಶಾಸ್ತ್ರಾಚಾರ್ಯ ಉಪದೇಶ ಜನಿತೇನ ಜ್ಞಾನೇನ ಶಮಧಮಾಧ್ಯಾನ ಸರ್ವತ್ಯಾಗ ವೈರಾಗ್ಯೋ ಉದ್ವೇತೇನ ಪರಿಪಶ್ಯಂತಿ ಸರ್ವತಾ ಪೂರ್ಣಂ ಪಶ್ಯಂತಿ ಉಪಲಬ್ಧಂತೆ ಧೀರಾ ವಿವೇಕಿನಃ ಅಂತ ಮುಂದಕ್ಕೆ ಭಾಷ್ಯೊಳಗೆ ಹೇಳ್ಕೊಂಡು ಬಂದಾರೆ. ಎಂದಿದ್ದಾರೆ, ಆತ್ಮತತ್ವವನ್ನು ಕಂಡುಕೊಳ್ಳುವುದಕ್ಕೆ ಒಂದಾನೊಂದು ಅಸಾಧಾರಣವಾದ ಜ್ಞಾನವು ಬೇಕಾಗುತ್ತದೆ. ನೋಡ್ರಿ, ಸಾಮಾನ್ಯವಾಗಿ ಎಲ್ಲರೂ ಈ ಆಧ್ಯಾತ್ಮದ ಕಡೆಗೆ ಬರ್ತಾರ ಅಂತ ಹೇಳಿ ಏನಿಲ್ಲ. ಯಾರಿಗೆ ಅಸಾಧಾರಣವಾಗಿರುವಂತಹ ಬುದ್ಧಿ ಸಾಮರ್ಥ್ಯ ಇರುತ್ತೋ ಅವರಷ್ಟು ಬರ್ತಾರೆ. ಎಲ್ಲರಿಗೂ ಜ್ಞಾನ ಐತೆ ಅಂತ ಹೇಳಿ ಆದ್ರೆ ಅಸಾಧಾರಣವಾದ ಜ್ಞಾನ ಬೇಕಾಗುತ್ತದೆ. ಇದು ವಿಶೇಷ. ಆತ್ಮತತ್ವವನ್ನು ತಿಳಿಲಿಕ್ಕೆ ಪೂಜಾ, ಪುನಸ್ಕಾರ, ಜಪ, ತಪ ಅದರೊಳಗೆ ಇರ್ತಾರೆ. ಇಲ್ಲಂತಲ್ಲ, ನಿತ್ಯ ಪೂಜಾ ಕೈಂಕರ್ಯೊಳಗನೆ ಇರ್ತಾನ. ಹಸುವಿನ ಹೆಂಗಿರ್ತಾನ, ಮತ್ತೊಬ್ಬರಿಗೆ ಏನೇನು ಮಾಡೋದಿಲ್ಲ. ಆದ್ರೂ ಅವಾಗ ಆಧ್ಯಾತ್ಮಕ್ಕೆ ಬರ್ತಾನ ಅಂತ ಹೇಳಿಕ್ ಆಗುದಿಲ್ಲ. ನಿತ್ಯ ಪೂಜಾ, ಪುನಸ್ಕಾರ, ಜಪ, ತಪ, ಮತ್ತೊಬ್ಬರಿಗೆ ಒಂದು ಮಾತು ಕೇಳಾಗುವಂಗ ಮಾತಾಡಿದಂತ ಮನುಷ್ಯ ಅಲ್ಲ. ಅಷ್ಟು ಸಂಭಾವಿತ ಮನುಷ್ಯ. ಭಗವಂತನ ಚಿಂತನೆ, ಕೀರ್ತನೆಗಳನ್ನ ಮಾಡ್ತಾನ ಅಂತ ಇಟ್ಕೊಳ್ರಿ. ಗುಣಗಾನ ಮಾಡ್ತಾನೆ ಭಗವಂತನ. ಅವ ನಂಬ್ಯಾನ ಭಗವಂತನಿಂದನೇ ಎಲ್ಲ ನಡೆಯುವುದು ಅಂತ ನಂಬ್ಯಾನ. ಆದ್ರೆ ಈ ವೇದಾಂತ ಅಥವಾ ಅಸಾಧಾರಣವಾದ ಜ್ಞಾನವೂ ಬೇಕಾಗುತ್ತದೆ. ಈ ಜ್ಞಾನ ಅವ್ಗೆ ಇರುವುದಿಲ್ಲ ಅಂತ ಹೇಳ್ತಾರೆ. ಇದು ಅಸಾಧಾರಣ ಜ್ಞಾನ ವೇದಾಂತಕ್ಕೆ ಬರೋವರಿಗೆ ಮಾತ್ರ ಇರ್ತದೆ. ಅದಕ್ಕೆ ಶಾಸ್ತ್ರದ ಉಪದೇಶವು, ಆಚಾರ್ಯರ ಉಪದೇಶವು ಬೇಕಾಗುತ್ತದೆ. ಇದರ ಜೊತೆಗೆ ಶಮದಮ, ಧ್ಯಾನ, ಸರ್ವತ್ಯಾಗ ಮುಂತಾದವುಗಳಿಂದ ಅಂತಃಕರಣಕ್ಕೆ ಸಂಸ್ಕಾರವು ಆಗಬೇಕಾಗಿರುತ್ತದೆ. ಹಾಗಾದರೆ ಮಾತ್ರ ಆ ಜ್ಞಾನವು ಉಂಟಾಗುತ್ತದೆ. ಶ್ರುತಿಯಲ್ಲಿ ಈ ಶಮದಮಾದಿಗಳನ್ನು ಹೀಗೆ ವಿಧಿಸಿರುತ್ತವೆ. ತಸ್ಮಾತ್ ಏವಂ ವಿಚ್ಯಾಂತೋ ದಾಂತ ಉಪರತಿ ತಿತಿಕ್ಷು ಸಮಾಹಿತೋ
ಭೂತ್ವಾ ಆತ್ಮನ್ನೇವಾತ್ಮನಾಂ ಪಶ್ಯತಿ ಬೃಹದಾರಣ್ಯಕೋಪನಿಷತ್ತಿನೊಳಗೆ ಬಂದಿರುವಂತದ್ದು. ಶಮದಮ ಉಪರತಿ ತಿತಿಕ್ಷೆ ಸಮಾಧಾನ ಮುಂತಾದವುಗಳಿಂದ ಕೂಡಿದವನು ತನ್ನಲ್ಲಿಯೇ ಪರಮಾತ್ಮನನ್ನು ಕಂಡುಕೊಳ್ಳುತ್ತಾನೆ. ಶಮವೆಂದರೆ ಅಂತಃಕರಣವನ್ನು ಸ್ವಾಧೀನದಲ್ಲಿಟ್ಟುಕೊಂಡಿರುವುದು. ದಮ ಎಂದರೆ ಇಂದ್ರಿಯಗಳನ್ನು ಬಿಗಿ ಹಿಡಿದುಕೊಂಡಿರುವುದು. ದಮ ಅಂದ್ರೆ ಬಹಿರಿಂದ್ರಿಯಗಳನ್ನ ತನ್ನ ಅಂಕಿತದೊಳಗೆ ಇಟ್ಟುಕೊಂಡಿರುವುದು. ಉಪರತಿ ಎಂದರೆ ಮನಸ್ಸಿಗೆ ವಿಕ್ಷೇಪವನ್ನುಂಟು ಮಾಡುವ ಕರ್ಮಗಳನ್ನು ಬಿಟ್ಟು ಬಿಡುವುದು. ಉಪರತಿ ಪುರುಷರು ಅಂತ ಕರೀತಾರೆ ನೋಡ್ರಿ. ಆವಾಗ ಮನಸ್ಸಿಗೆ ಏನಾರ ವಿಕ್ಷೇಪ ಬರತೈತಿ ಅಂದ್ರೆ ಆ ವಿಷಯನ ತ್ಯಾಗ ಮಾಡಿಬಿಡೋದು, ಬಿಟ್ಟು ಬಿಡೋದು. ಇದು ಏನಷ್ಟು ಸುಲಭ ಅಲ್ಲ. ಯಾವ್ದಾದ್ರೂ ಒಂದು ವಿಚಾರ ತಲೆಗೆ ಹಚ್ಚು ಅಂದ್ರ ನಿದ್ರಿ ಮಾಡಾಕ ಬಿಡುದಿಲ್ಲದು. ಉಪರತಿ ನೋಡದೆ ಅದು ದೊಡ್ಡ ಸಾಧನೆ. ಯಾವ ವಿಷಯಾದಿಗಳ ಸೋಂಕು ನಮ್ಮ ತಲೆಯಲ್ಲಿ ಉಳಿದಂಗೆ ಎಲ್ಲನೂ ಕಿತ್ತು ಹಾಕುವಂತ ಯುಕ್ತಿ ಅಥವಾ ಈ ಸಾಧನ, ಉಪರತಿ ಸಾಧನ ಬಹಳ ಮಹತ್ವದ್ದು. ಮನುಷ್ಯಗೆ ಯಾವ್ದು ವಿಕ್ಷೇಪ ಮಾಡದನ್ನು ತೆಗೆದು ಹಾಕಿಬಿಡು ಆಗತ್ತದು. ಎಷ್ಟು ಕಷ್ಟ ಅಂತ ಅದನ್ನ ಸಾಧನೆಯೊಳಗೆ ತೊಡಗಿದವ್ರಿಗೆ ಗೊತ್ತು. ಕ್ಷಮಾದಮೆ ಸತ್ ಸಂಪತ್ತಿ. ಅದಕ್ಕೆ ಇಂದ್ರಿಯಗಳನ್ನ ಬಿಗಿ ಹಿಡಿಯುವುದಾಗಲಿ ಮತ್ತ ಅಂತಃಕರಣ ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡಿರುವಂತಹ ಶ್ರಮವಾಗಲಿ ಇದು ತುಂಬಾ ಕಷ್ಟ. ಅದೆಲ್ಲ ಸಾಧನೆ ಮಾಡೋರಿಗೂ ಗೊತ್ತಾಗತ್ತೆ. ಬರೇ ಈ ಶಬ್ದ ಕೇಳಿ ದಾಟಿ ಹೋಗೋರಿಗೆ ಗೊತ್ತಾಗೋದಿಲ್ಲ. ಧರ್ಮ ಅಂತ ಧರ್ಮರಾಯನಿಗೆ ಅಂತರಿಂದ್ರಿಯ ನಿಗ್ರಹ ಆಗ್ಲಿಲ್ಲ. ಅದರ ಸಂಬಂಧ ಗುರುಕುಲದೊಳಗೆ ಎಷ್ಟು ಸಾರಿ ಹೊಡಿಸ್ಕೊಂಡವ. ಇವೆಲ್ಲ ಕತೆ ನೋಡ್ಬೇಕು ನಾವು. ಆದ್ದರಿಂದ ತಿತಿಕ್ಷೆ ಎಂದರೆ ಶೀತ ಉಷ್ಣ ಮುಂತಾದವುಗಳಿಂದುಂಟಾಗುವ ಸುಖ ದುಃಖಗಳಲ್ಲಿ ಸಮಾನವಾಗಿದ್ದುಕೊಂಡು ಉಪ್ಪದೆ ತಗ್ಗದೆ ಇರುವುದು. ಇದು ತಿತಿಕ್ಷೆ ಅಂತ. ತಿತಿಕ್ಷೆ ಅಂದ್ರೆ ಏನು? ಅದು ಶೀತ ಉಷ್ಣ ಚಳಿ ಮಳಿ ಇವನ್ನೆಲ್ಲ ಸಮಾನ ದೃಷ್ಟಿಯೊಳಗೆ ನೋಡ್ಕೊಂಡು ಶರೀರ ನಿಯಂತ್ರಣದೊಳಗೆ ಇಟ್ಕೋತಾನಲ್ಲ ಅವ ತಿತಿಕ್ಷೆ. ಅದು ಯಾವ್ದು ಬಂದ್ರು ಸುಖ ಬಂದ್ರೆ ಹಿಗ್ಗುವಂಗಿಲ್ಲ, ದುಃಖ ಬಂದ್ರೆ ಕುಗ್ಗುವಂಗಿಲ್ಲ, ಏರುಪೇರಿಲ್ಲದೆ ಇಟ್ಟುಕೊಂಡಿರುವುದು. ಶ್ರದ್ಧೆ ಎಂದರೆ ಆಚಾರ್ಯ ವಾಕ್ಯದಲ್ಲಿಯೂ ಶಾಸ್ತ್ರ ವಾಕ್ಯದಲ್ಲಿಯೂ ಇದರಿಂದ ತತ್ವಜ್ಞಾನವು ಅವಶ್ಯವಾಗಿ ಉಂಟಾಗುತ್ತದೆ ಎಂಬ ನಂಬಿಕೆಯಿಂದ ಶ್ರವಣ ಮನನಗಳನ್ನು ಮಾಡುವುದು. ಇವೇ ಮುಂತಾದ ಸಾಧನಗಳಿಂದ ಅಂತಃಕರಣವು ಶರರಿ ಹೋಗದೆ ಆತ್ಮಸ್ವರೂಪವನ್ನು ಪರೀಕ್ಷೆ ಮಾಡಿ ನೇರಾಗಿ ಅನುಭವಕ್ಕೆ ತಂದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದುವರು. ಅಂತಃಕರಣ ಶುದ್ಧಿಗೆ ಇಷ್ಟೆಲ್ಲ ಮಾಡ್ಬೇಕಾಗ್ತದೆ ನೋಡಿ. ಶಮದಮಾದೆ ಸತ್ಸಂಪತ್ತಿಗಳು ಇದ್ರಾಗ ಯಾವ್ದಾದ್ರೂ ಒಂದ್ ಅಳವಟ್ರ ಎಲ್ಲ ಅದು ಎಳ್ಕೊಂಡು ಬಂದ್ಬಿಡ್ತದ ನೋಡಿ. ಶಮಣರಾಗ್ಲಿ ದಮನರಾಗ್ಲಿ ಉಪರತಿನರಾಗ್ಲಿ ತಿತಿಕ್ಷೆ ಸಮಾಧಾನ ಶಾಂತಿ ಅದಾವಲ್ಲ, ಯಾವ್ದಾರ ಒಂದನ್ನು ಸಾಧನ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಅನೇಕ ದೃಷ್ಟಾಂತಗಳನ್ನು ಲೌಕಿಕ ವ್ಯವಹಾರದೊಳಗೆ ಹೇಳ್ಕೊಂಡು ಬರ್ತಾರೆ. ನಾಮದೇವ್ ಮಹಾರಾಜರು ಸಂಚಾರ ಮಾಡ್ತಾ 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 ಪಂಜಾಬದ ಕಡೆ ಹೋಗಿದ್ದ. ಅಲ್ಲೇ ಒಬ್ಬ ಸಾಧಕವ ಏನಾರ ಮಾಡಿ ಸತ್ಪುರುಷರಿಂದ ನಾ ದೀಕ್ಷಾ ಹೊಂದಿದ್ರೆ ನನಗೆ ಮೋಕ್ಷ ಕತಿ ಅಂತ ಹೇಳ್ತಾರು ಶಾಸ್ತ್ರದಾಗ. ನೋಡಿ ಅಲ್ಲೇ ಇಲ್ಲಿ ಕೇಳಿದ್ದವನು. ಅದಕ್ಕೆ ನಾ ಏನಾರ ಮಾಡಿ ಆದ್ರ ಗುರುಗಳಿಂದ ದೀಕ್ಷಾ ತಗೋಬೇಕು ಅಂತ ಬಹಳ
ಪ್ರಯತ್ನ ಮಾಡಿದ್ದ ಎಲ್ಲರೂ ಏನು ಉದ್ಯೋಗ ಏನ್ ಮಾಡ್ತೀನಿ ಅಂತ ಹೇಳಕ್ ಇಲ್ರಿ, ರಾತ್ರಿ ಕಳುವು ಮಾಡ್ತೇನೆ. ಆಮೇಲೆ ಗುರುಗಳ ಮುಂದೆ ಸುಳ್ಳು ಹೇಳಬಾರ್ದಲ್ಲ. ಮತ್ ನೀ ಆ ವೃತ್ತಿ ಬಿಟ್ರ ನಮಗ ನಿನಗೆ ದೀಕ್ಷಾ ಕೊಡಕತ್ತೈತಿಪ್ಪ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಕೊತ ಬಂದಿದ್ರು. ಬಹಳ ಮಂದಿ ಕೇಳಿದಂತ. ಆಗ್ಲೇ 40-45 ದಾಟಿದ್ದು ಅವಾಗ. ನಾಮದೇವ್ ಮಹಾರಾಜರ ಆ ಸಂಚಾರಕ್ಕೆ ಹೋದಾಗ ಅವ ಇವ್ರ ಕೀರ್ತನ, ಇವ್ರ ಶೈಲಿಗೆ ಬೆರಗಾಗಿ ಇವ್ರನ್ನು ಒಂದ್ ಮಾತು ಕೇಳೋನು ಅಂತೇಳಿ ಎಲ್ಲರೂ ಎದ್ವಾದ ಮೇಲೆ ಒಬ್ಬರ ಇದ್ದಾಗ ಹೋಗಿ ಕೇಳಿ, ಬಹಳ ಒಳ್ಳೇದಪ್ಪ, ಮಾಡ್ಬೇಕು, ದೀಕ್ಷಾ ತಗೋಬೇಕು, ಏನು ಅಡ್ಡಿ ಇಲ್ಲ. ಅವರು ನೀ ಏನ್ ಮಾಡ್ತೀಯ ಅಂತ ವೃತ್ತಿ ಅವ್ರಿಗೆ ಬೇಕಾಗಿರ್ಲಿಲ್ಲ, ಏನ್ ಮಾಡ್ತೀಯ ಅಂತ ಅವ್ರಿಗೆ ಕೇಳಿಲ್ಲ. ಅವಾಗವ ಇಲ್ರಿ, ಹಿಂದ ಬಹಳ ಮಂದಿ ಗುರುಗಳನ್ನ ಕೇಳೇನಿ, ಇಲ್ಲ ನಿನ್ ವೃತ್ತಿ ಬಿಟ್ಬಿಡು, ಆಮೇಲೆ ನಿನಗೆ ದೀಕ್ಷಾ ಕೊಡ್ತೇವಿ ಅಂತ ಹೇಳ್ಕೊತ ಬಂದಾರ. ಮತ್ ನೀವು ಕೊಡ್ತೀನಿ ಅಂತೀರಲ್ಲ, ನಾನು ಹಿಂಗ ಕಳುವು ಮಾಡ್ತೇನೆ ರಾತ್ರಿ, ಆ ವೃತ್ತಿಯನ್ನು ಬಿಟ್ರೆ ಬೇರೆ ಉದ್ಯೋಗ ನನಗೆ ಗೊತ್ತಿಲ್ಲ. ಕಾರ್ಯದೊಳಗೆ ಹೋಗಿ ಕೆಲಸ ಮಾಡಿ ಸಂಪಾದನೆ ಮಾಡುವಷ್ಟು ಯೋಗ್ಯತೆ ನನಗಲ್ಲಿಲ್ಲ, ನನಗದು ಗೊತ್ತೇ ಇಲ್ಲ. ನಾನು ಚಿಕ್ಕವನಿರುವಾಗಿಂದನೂ ಇದ್ರ ಮೇಲೆ ನನ್ನ ವೃತ್ತಿ. ಈಗ ಹಂಗ ಅನೇಕ ಜನ ಅದಾರ, ಮಕ್ಕಳನ್ನ MBBS ಸತಿ ಓದ್ಸಕತ್ತಾರ. ನಾನು ತವಿ ವಿಲ್ಯಾಂಡಿಕ್ ಪೋಸ್ಟ್ ಮಾಸ್ಟರ್ ಇದ್ದಾಗ ಒಂದು ಘಟನೆ ಆಗಿತ್ತು. ಅವ್ರು ಅವಾಗ ಹೇಳಿದ್ರು, ನಮ್ಗಿದು ವೃತ್ತಿ ರೀ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಚಿಕ್ಕಂದಿನಿಂದ ಅದ ಉದ್ಯೋಗ, ಪಿಕ್ ಪಾಕೆಟ್ ಮಾಡೋದ ಸಿಕ್ಕ್ರ ಹೊಡಿತಾರ, ಜೈಲಿಗೆ ಹೋಗ್ತಾರ, ಎಲ್ಲ ಬರ್ತಿರ್ತಾರ. ಭಾಳ ಅಂದ್ರೆ ಒಂದಿನ ಇಟ್ಕೋತಾರ್ರಿ, ಅವ್ರ ಮುಂದವಾದ ಮೇಲೆ ಸಂಜೆ ಮುಕ್ಕಟ್ಟು ಅಥವಾ ಮರನೇ ದಿನ ಬಿಟ್ಟು ಬಿಡ್ತಾರ. ಎಲ್ಲ ನಮಗೆಲ್ಲ ಪೊಲೀಸ್ ಸ್ಟೇಷನ್ಗೂ ನಮಗೂ ಸಂಬಂಧ ಇರ್ತದ. ಒಬ್ಬ ಹೆಣ್ಮಗಳು ಒಬ್ಬ ಮಗಳನ್ನ ಇಂಜಿನಿಯರ್ ಕಲಿಸ್ತಾರ. ಅದು ದೊಡ್ಡವರ ಕಾಲೇಜ್ ಇತ್ತ, ಬೆಂಗಳೂರಾಗಿಟ್ಟು ಕಲಿಸ್ತಾರ ನೋಡ್ರಿ. 2 ಮಕ್ಕಳನ್ನು, ಒಬ್ಬ MBBS ಡಾಕ್ಟರ್ ಕಲಿತಾನ, ಸೂರತ್ ಕಲ್ಲಿಗೆ ಇಂಜಿನಿಯರಿಂಗ್ ಕಲಿಯಕಚ್ಚಾಳ. ಉದ್ಯೋಗ ಏನೋ ಬರೇ ಪಿಕ್ ಪಾಕೆಟ್ ಮಾಡೋದು. ನಮ್ಮಲ್ಲಿ RD ಮಾಡಿದ್ಲ ಎಮ್ಮ, ಸೇವಿಂಗ್ಸ್ RD ಮಾಡಿದ್ಲು. ಆ ಎಮ್ಮ ಅತಿ ಪರಿಚಯ. ಯಾಕೆ ಪರಿಚಯ ಆಯ್ತು ಅಂದ್ರೆ ನಾನು ತಗೊಂಡ್ಕತಿ ಇರ್ಲಿ ಅಂತೂ ಈ ರೂಪದೊಳಗೆ ನನ್ನ ವೃತ್ತಿ ಅದ, ನೀವು ಕೊಡ್ತಿರೋ ಯಾಗ ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲಪ್ಪ, ನಾಳೆ ಸ್ನಾನ ಮಾಡಿ ಬಾ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ನೀ ನಾಳೆ ಸ್ನಾನ. ನೋಡ್ರಿ, ಅನುಭಾವಿಗಳು ಯಾಗಾದ್ರೂ ಎಂಥವ್ರನ್ನಾದ್ರೂ ತಂದ್ರು ಅದಕ್ಕೆ ದೃಷ್ಟಾಂತ ಇರು. ವಾಲ್ಮೀಕಿ ಮತ್ ಮೊದಲು ಕಳತನ ಮಾಡ್ತಿದ್ದಿಲ್ಲೇನೋ, ಬಿಟ್ಟು ಋಷಿ ಆದ್ದಿಲ್ಲ, ಹೋಗು ನಾಳೆ ಸ್ನಾನ ಮಾಡಿ ಬಾನಿ ನಾನು ಮತ್ತ ಅದಕ್ಕೆ ಪ್ರಮಾಣಗಳನ್ನು ಕೊಟ್ಟು ಹೇಳಿದ್ರು. ಭಯಂಕರ ಸಂತೋಷ ಆತ ಅವನಿಗೆ. ನಾನು ಈಗಿದ್ದವ ನಾಳೆಯಿಂದ ಪರಿವರ್ತನೆ ಹಾಕ್ತೀನಿ, ನನಗೆ ದೀಕ್ಷಾ ಆಗ್ತತಿ. ದೀಕ್ಷಾ ಆತನ ನನಗೆ ಮುಕ್ತಿ. ನೋಡು, ಅವ ವೃತ್ತಿಯಿಂದ ಕಳ್ಳತನ ಮಾಡಿದ್ರು ಮೋಕ್ಷೇಚ್ಛೆ ಹೆಂಗಿತ್ತು ನೋಡ, ನನಗೆ ಮುಕ್ತಿ ಆಗ್ತತಿ ಅಂತ ಭಯಂಕರ ಸಂತೋಷದಿಂದ ನದಿ ಸ್ನಾನ ಮಾಡಿಕೊಂಡು ಮುಂಜಾನೆ ಎದ್ದು ಸುಶೀರ್ಭೂತನಾಗಿ ಬಂದು ಗುರುಗಳಿಗೆ ಏನೋ ಹೂವಿನ ಹಾರ, ಕಾಯಿ, ಕರ್ಪೂರ ಎಲ್ಲ ತಂದಿದ್ದು. ಯಾಕಂದ್ರೆ ಅವನು ನೋಡ ದೀಕ್ಷೆ ಕೊಡೋದೆಲ್ಲ ನೋಡ್ಕೊಂಡಿದ್ದ. ನಾವು ಹಿಂಗೆ ಕೇಳ್ತಾರೆ, ಇವ್ರ ಎತ್ತಂಡಿತ್ತು. ಆಯ್ತು, ಬಂದ್ರು, ಕೂತ, ಏನಪ್ಪಾ ಇವನ್ನೆಲ್ಲ ಕಾಯಿ, ಕರ್ಪೂರ, ಅದು ಇದು ತಂದಿಯಲ್ಲೋ, ಎದಕ್ಕೆ ಇವು? ಮತ್ ದೀಕ್ಷಾಕ್ ಅವ್ರ ಹಿಂದೆ ಅವರೆಲ್ಲ ಹಿಂಗ ಮಾಡ್ತಾರೆ, ಅವೆಲ್ಲ ನನಗೆ ಬೇಕಾಗಿಲ್ಲ,
ಅವನಲ್ಲಿ ಕುಂತಾರ ನೋಡವ್ರಿಗೆ ಹೋಗಿ ಕೊಟ್ಟು ಬಂದ್ಬಿಡ, ಭಿಕ್ಷುಕರಿಗೆ ಹಾಕಿ ಬಂದ್ಬಿಡ, ಹಣ್ಣು ಕಾಯಿ ಕರ್ಪೂರ ಎಲ್ಲಾನು ಮುದಾಕ್ಸ್ಬಿಟ್ಟು. ಕಾಯಿ ಅಂದ್ರ ಅದಲ್ಲ, ಇಲ್ಲಿ ಬಂದತಿಲ್ಲ, ಇದು ಶರೀರ, ಇದ ನಿಂದ ಕಾಯ, ಇದ ನನಗೆ ಅರ್ಪಿಸ್ಬಿಡು ಅಂತೇಳಿ. ನಾನು ಆತ್ರಿಯಪ್ಪ ಅನ್ನ ಅವ್ರಿಗೆ ನಾ ಹೇಳ್ದಂಗೆ ಮಾಡಂದ್ರು ಅವನ್ನೆಲ್ಲ ಭಿಕ್ಷುಕರಿಗೆ ಹಾಕ್ಬಿಟ್ಟವು. ಅವ್ರ ಮಂದಿರದ ಮುಂದೆ ಕೂತಿದ್ದಂತ ಇವ್ರಿಗೆಲ್ಲ ಹಣ್ಣು ಕಾಯಿ ಕರ್ಪೂರ ಎಲ್ಲಾನು ಹಂಚಿ ಬಂದ್ಬಿಟ್ಟು. ಈಗ ನಾನು ಏನು ಕೇಳ್ತೇನೆ ಅದನ್ನು ಒಂದನ್ನು ಮಾತ್ರ ನನಗೆ ಕೊಡಬೇಕು. ಅದನ್ನು ಒಂದನ್ನು ಮಾತ್ರ ನನಗೆ ಕೊಡಬೇಕು. ಉಳಿದೇನು ಬೇಡ, ನೀನು ಹಣ್ಣು ಬೇಡ, ಕಾಯಿ ಬೇಡ, ಕರ್ಪೂರ ಬೇಡ, ಬತ್ತಿ ಬೇಡ, ಏನೇನು ಬೇಡ, ಒಂದು ತುಳಸಿ ಮಾಲಿ ಬೇಡ, ಏನು ಬೇಡ ನನಗೆ. ನೀನು ಏನು ಕೊಡೋದು ಬೇಕಾಗಿಲ್ಲ. ನೋಡ ಅವೇನು ಅವ್ರ ಹೇಗೆ ಗೋಲ್ ಮಾಡ್ತಾರ, ಹೇಗೆ ಪರಿವರ್ತನೆ ಮಾಡ್ತಾರ. ಅವಾಗ ಅವಾಗ ಹೇಳಿದ್ರು, ನೋಡು ಏನ್ರಿಪ್ಪ ನೀವು ಬೇಕಾದ ಕೇಳಿದ್ರೆ ನನಗೆ ನೀವು ದೀಕ್ಷಾ ಕೊಡ್ತೇನೆ ಅಂದ್ರೆ ನನಗೆ ಮುಕ್ತಿ ಆದಂಗಾಗಿ ಅಷ್ಟು ಸಂತೋಷ ಆಗೈತಿ. ನೀವು ಬೇಕಾದ ಕೇಳಿದ್ ಕೊಡ್ತೇನೆ. ಏನು ಕೊಡೋದೇನು ಬೇಕಿಲ್ಲಪ್ಪ, ನೀನು ಕಳತನ ಮಾಡು, ಬೇಡ ಅನ್ನೋದಿಲ್ಲ. ಆದ್ರೆ ನಿನ್ನ ಮನುಷ್ಯನೊಳಗೆ ನಾನು ಕಳತನ ಮಾಡಕತ್ತೀನಿ ಅಂತ ನೆನಪು ಬರಬಾರ್ದು. ಮಾಡುವಾಗ ನಾನು ಕಳುವು ಮಾಡಾಕತ್ತೇನಿ ಅಂತ ಸ್ಮೃತಿಗೆ ಬರಬಾರ್ದು. ಆ ಮನುಷ್ಯಗೆ ಗೊತ್ತಾಗಬಾರ್ದು. ಇದ್ರಾಗೇನು ದೊಡ್ಡದ್ರಿ ಅಂತ ಅವನ್ ಗೊತ್ತಿಲ್ಲ. ಇದು ಬಾಳ ಸುಲಭ ಬಿಡ್ರಿ, ನಾ ಮಾಡ್ತೀನಿ ಅಂದ. ಕಣ್ಣ ಹಾಕ್ಬೇಕಂತ ಎಲ್ಲ ಸಾಮಗ್ರಿಗಳನ್ನ ತಗೊಂಡು ಹೋಗ್ತಾನ. ಅವಾಗ ಅವನ ಮನುಷ್ಯನಾಗ ಬರುದೇ ಇಲ್ಲ. ಮತ್ತ ಬರುದಂಗಳ ಕಣ್ಣ ಅವಾಗ 15 ದಿನ ಪ್ರಯತ್ನ ಮಾಡಿದ ಮಗ ಮನುಷ್ಯಗೆ ಗೊತ್ತಾಗದಂಗ ಕಳ್ಳತನ ಮಾಡಕ್ ಆಗೋದಿಲ್ಲ ಅಂತ ನಿಶ್ಚಿತ ಆತ ಮಗ. ಬಂದ ಗುರುಗಳ ಹತ್ರ, ಅಪ್ಪ 15 ದಿನದ ಹೊತ್ತಾತು, 10 ಪೈಸಾ ಕಳ್ಳತನ ಮಾಡಕ್ಕಾಗಿಲ್ಲ. ಯಾಕಂದ್ರೆ ಯಾವಾಗಾದ್ರೂ ಮನಸ್ಸಿಗೆ ಗೊತ್ತಾಗೇ ಬಿಡ್ತಾರ. ನೀನರ ಮನುಷ್ಯಗೆ ಗೊತ್ತಾಗದಂಗ ಕಳ್ಳತನ ಮಾಡು ಅಂತ ಹೇಳಿ. ಮತ್ ನಿನ್ನ ಮಾತಿಗೆ ನಾನು ವಿರೋಧ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಮುಕ್ತಿ ಬೇಕು. ಇದಕ್ಕೆ ಮತ್ತೇನಾರ ಹಾಡಿದ್ರ ನೋಡ್ರಿ, ಕುಂಡ್ರಿಲ್ಲ ಅಂದ್ರ ಅವತ್ತ ಕಳ್ಳತನ ಮಾಡಿ ಅವತ್ತಿನ ಖರ್ಚಿಗೆ ಎಷ್ಟು ಬೇಕಾಗಿರ್ತದ ಅಷ್ಟ ಅವೇನೇನು ಕೂಡಿ ಇಡಮಲ್ಲ, ಏನಲ್ಲ. ಒಂದ ದಿನ ಕ್ಲಾಕ್ ಮಾಡಿ ಮುಗಿದು. ಯಾಕಂದ್ರೆ ಆ ಹಣನ ಅಂಥದ್ದದು. ಆ ಹಣನ ಅಂಥದ್ದು. ಅವಾಗ ಕುಂಡ್ರಿಸ್ಕೊಂಡು ಕೂತು, ಅಲ್ಲೋ ಈಗ 15 ದಿನದ ಹೊತ್ತಾತಲ್ಲ, ಈಗ ನಿನ್ನ ಹೆಂಡ್ರು ಮಕ್ಕಳು ಏನಾರು ಉಪವಾಸ ಅದಾರೇನೋ ಅಂತ. ಇಲ್ಲ, ನಾನು ಹೆಂಡ್ತಿ ಅಲ್ಲೇ ಇಲ್ಲೇ ಅವ್ರ ಮನೆಯಾಗ ಇವ್ರ ಮನೆಯಾಗ ಕಡಾನು ಇಸ್ಕೊಂಡು ಬರ್ತಾಳ. ಮತ್ತೀಗ ದುಡಿಯಾಕು ಹೊಂಟಾಳ. ಮತ್ ನಡ್ದತ್ತಿಲ್ಲ, ಈಗ ನಡ್ದತ್ತಿ. ನಾನ್ ದುಡಿದ್ರೆ ಆಕತಿ ಅಂತ ಇವನು ಏನ ಅಹಂಕಾರ ಇತ್ತು, ಅಡಿಗೆ ಹೊತ್ತು. ಅವಾಗ ಅವಾಗ ಜ್ಞಾನೋದಯ ಆತು. ಓಹೋ, ಇದ್ರ ಮರಮ್ ಹೀಗಂತ. ಅವಾಗ ಅಪ್ಪ ನಾನು ಬೆನ್ನ ಹತ್ತಿ ಬಂದ್ಬಿಡ್ತೇನೆ ಅಂತ ಬಂದವ. ಹೆಂಡ್ರು ಬಿಟ್ಟ, ಮಕ್ಕಳು ಬಿಟ್ಟ, ಸಂತರಾಗಿ. ಈಗೂ ಅವ್ರದ್ದು ಗಂದಿಗೆ ಆ ಗೋಪಾಳಪುರದಾಗ ಐತಿ. ಅವ್ರ ಹೆಸರು ನೆನಪು ಬರ್ತಾ ಇಲ್ಲ ನಮಗೆ. ಅವ್ರ ಪಂಜಾಬದ ಮೂಲ ಪಂಜಾಬದವರು. ಅಲ್ಲಿಂದ ಅವ್ರ ಜೊತೆಗೇನ ಬಂದ್ರು. ಆ ಜನವಾಯಿದು ಹೆಚ್ಚು ಪ್ರಚಾರ ಅಲ್ಲ. ಇವ್ರು ಸಣ್ಣ ಸಣ್ಣ ಸಂತರದ ಗಂದಿಗೆ ಐತೆ ಅವರಲ್ಲಿ. ಅದು ಏನ್ ಹೆಸರು ನೆನಪು ಆಗಿದ್ರೆ ನಿಮ್ಗೆ ಹೇಳಬಹುದಾಗಿತ್ತು. ನೀವು ಹೋದಾಗ ಪಂಢರಪುರಕ್ಕೆ ಹೋದಾಗ ಬಹಳ ಅತ್ಯಂತ ನಿಷ್ಠಾವಂತ ನೋಡಕ್, ವೃತ್ತಿಯಿಂದ ಕಳ್ಳನಾಗಿದ್ರು ಕೂಡ ಇವ ಪೂರ್ಣ ಮೊದಲು ಕಳ್ಳತನ ಮಾಡ್ತಿದ್ದ. ಇವನ ಪಾಂಡುರಂಗನ ಶಲ್ಯ ತಗೊಂಡ್ ಬಂದಾನಂತ ಇವನ ಮೇಲೆ ಬಂದಿತ್ತು. ಅದು ಆ ಚರಿತ್ರೆ ಒಳಗೆ ಇರ್ತದೆ, ನನಗೆ ಲಕ್ಷ್ಯ ಬಂದಿಲ್ಲ. ಇರ್ಲಿ. ಅಂತೂ
ಶಮಾದಮೆ ಸಟ್ಸಂಪತ್ತಿಗಳನ್ನು ಅಳವಡಿಸಿಕೊಂಡು ಯಾವ್ದಾರ ಒಂದನ್ನು ಮಾಡಿದ್ರೆ ಪೂರ್ಣ ಪರಿವರ್ತನೆ ಆಗ್ತಾನೆ ನೋಡಿ. ಮನಸ್ಸು ಒಂದನ್ನು ನಾವು ಅರ್ಪಿಸಿ ಮನಸ್ಸಿಗೆ ಗೊತ್ತಾಗದಂಗ ಕ್ರಿಯಾ ಕಾರ್ಯಗಳನ್ನು ಮಾಡಪ್ಪ ಅಂತ ಹೇಳಿದ್ರು. ಇದು ಒಂದನ್ನ ಆಚರಣೆ ಒಳಗೆ ಇಟ್ಟುಕೊಂಡ್ರೆ ನಾವು ದೊಡ್ಡ ಮಹಾರಾಜ ಅದಲ್ಲ, ಮುಕ್ತನಾದ. ಭೀಮಾ ನದಿಯೊಳಗೆ ಸ್ನಾನ ಮಾಡೋದು, ಪಾಂಡುರಂಗನ ಸೇವಾ ಮಾಡೋದು, ಮತ್ತೊಂದು ಏನು ಮಾಡಲಿಲ್ಲ. ಏನ್ ದೊಡ್ಡ ಕೀರ್ತನಕಾರ ಆಗ್ಲಿಲ್ಲ, ಏನಿಲ್ಲ. ನಾಮದೇವ ಮಹಾರಾಜ ಎಲ್ಲಿ ಹೋಗ್ತಾರ ಅವ್ರು ಹೋಗುದು, ಅವ್ರ ಸೇವಾ ಮಾಡೋದು, ಅವ್ರ ಕೀರ್ತನ ಕೇಳೋದು, ಭಗವಂತನ ಧ್ಯಾನದೊಳಗೆ ಅಖಂಡ ನಾಮಸ್ಮರಣೆ ಒಳಗೆ ಕುಂಡ್ರು. ಎಂಥ ನೋಡು, ಅದಕ್ಕೆ ಅಲ್ಲಿ ಪಂಢರಪುರದಾಗ ಯಾರ ಸತ್ರು ಸಂಸ್ಕಾರ ಮಾಡ್ತಾರಲ್ಲ, ಅಲ್ಲಿ ಅಗ್ನಿ ಸಂಸ್ಕಾರನ ಮಾಡ್ತಾರ, ಬೇರೆ ಏನು ಮಾಡೋದಿಲ್ಲ. ಇಂಥ ವಿಶೇಷ ಪುರುಷರನ್ನ ಮಾತ್ರ ಗದಿಗೆ ಮಾಡ್ತಾರೆ. ನೋಡೋದು ಹೆಂಗಿರ್ತತಿ. ಮಂಗಳವಾರ ರಸ್ತಕನ ಐತಿ ಇವ್ರ ಬೇದಿಯಲ್ಲಿ ನೋಡಿ. ನಾನು ಅದಕ್ಕೆ ಹೋಗಿ ದರ್ಶನ ತಗೊಂಡ್ ಬಂದಿನ. ಅದಕ್ಕೆ ಈಗ ನೋಡು, ಒಂದನ್ನ ಅರ್ಪಿಸಿದ್ರೆ ಸಾಧನೆಯೊಳಗೆ ಒಂದನ್ನ ನಾವು ಸರಿ ಮಾಡ್ಕೊಂಡ್ರೆ, ತಿತಿಕ್ಷಣರ ಇರ್ಲಿ, ಸಮಾಧಾನರ ಇರ್ಲಿ, ಉಪರತಿನರ ಇರ್ಲಿ, ದಮನರ ಇರ್ಲಿ, ಶಮನರ ಇರ್ಲಿ, ಇವನ್ನ ಒಂದ್ ಯಾವ್ದಾದ್ರು ಅಳವಡಿಸಿಕೊಂಡ್ರೆ ಸಾಕು. ನಾವು ಆ ರೂಪದೊಳಗೆ ಅಂತಃಕರಣವು ಸ್ವಾಭಾವಿಕವಾಗಿ ಹೊರಗಿನ ಸುಖವನ್ನೇ ಬಯಸುತ್ತಿರುವುದು. ಅದು ಧರ್ಮ. ಅದು ಅಂತಃಕರಣ ಸ್ವಾಭಾವಿಕವಾಗಿ ಹೊರಗಿನ ಸುಖವನ್ನೇ ಬಯಸುತ್ತಿರುವುದು. ಇದು ಎಲ್ಲರಿಗೂ ಗೊತ್ತಲ್ಲ. ಮಣಿ ಅಡಿಗೆಕ್ಕಿಂತ ಖಾನಾವಳಿ ಉಂಡು ಬರೋದು ಒಬ್ಬೊಬ್ಬರಿಗೆ ಅದು ಸ್ವಭಾವ ಇರ್ತೈತಿ. ವಾರಕ್ಕೊಮ್ಮೆ ಹೊರಗೆ ಖಾನಾವಳಿ ಉಂಡು ಬರ್ತಿರ್ತ. ಖಾನಾವಳಿ ಎದಕ್ಕೂ ಅನಿವಾರ್ಯ ಪ್ರಸಂಗ ಇದ್ದಾಗ ಮಾತ್ರ ಹೋಗ್ಬೇಕು ಅನ್ನೋದಕ್ಕೆ ಖಾನಾವಳಿ ಇರ್ತಾವ. ಇವರಿಲ್ಲ, ವಾರಕ್ಕೊಮ್ಮೆ ನೋಡ್ಬೇಕಲ್ಲ. ಅದು ಆ ಸುಖ ಕಾಮನೆಯನ್ನು ತೊರೆದು ಅಂತರ್ಮುಖರಾಗಬೇಕಾದರೆ ಶಮದಮಾದಿಗಳು ಬೇಕಾಗುತ್ತವೆ. ಆದರೆ ಹೊರಗಿನ ಸುಖದ ಇಚ್ಛೆಯಲ್ಲಿಯೇ ಎರಡು ಬಗೆ ಇರುತ್ತದೆ. ಹೊರಗಿನ ಸುಖದ ಇಚ್ಛೆಯಲ್ಲಿಯೇ ಎರಡು ಬಗೆ ಇರುತ್ತದೆ. ಶಾಸ್ತ್ರದಲ್ಲಿ ಶ್ರದ್ಧೆ ಇಲ್ಲದೆ ಅಥವಾ ಶಾಸ್ತ್ರದ ಸಂಸ್ಕಾರವಿಲ್ಲದೆ ಇರುವ ಜನರಿಗೆ ಸಾಮಾನ್ಯವಾದ ಲೌಕಿಕವಾದ ತಿಳುವಳಿಕೆಯಿಂದ ಕೃಷಿ, ವಾಣಿಜ್ಯ ಮುಂತಾದ ಕರ್ಮವನ್ನು ಮಾಡಿ ಈ ಲೋಕದ ಸುಖವನ್ನು ಅನುಭವಿಸಬೇಕೆಂಬ ಹಂಬಲವು ಇರುತ್ತದೆ. ಸೋಮಾರಿಗಳು, ಅವಿವೇಕಿಗಳು ಆಗಿರುವ ಪಾಮರರನ್ನು ಬಿಟ್ಟರೆ ಮಿಕ್ಕವರಲ್ಲಿ ಬಹಳ ಮಂದಿ ಇಂಥ ವಿಷಯ ಸುಖವನ್ನು ಲೌಕಿಕ ಪ್ರಯತ್ನದಿಂದ ಪಡೆಯುವುದಕ್ಕೆ ಅವನಿಸುವವರೇ ಆಗಿರುತ್ತಾರೆ. ಸೋಮಾರಿಗಳಿಗೂ ಬೇಕಾಗೋದಿಲ್ಲ. ಅದು ಅವ್ರಿಗೇನು ತಂದು ತಟ್ಟೆ ಇಟ್ರ ಅದರ ಕೈ ಇಟ್ಟು ಊಟ ಮಾಡದಷ್ಟು ಸೋಮಾರಿಗಳಿರ್ತಾರ. ಅಂಥವ್ರು ಇರ್ತಾರೆ. ಅದಕ್ಕೆ ಆದರೆ ದೊಡ್ಡವರ ಸಹವಾಸದಿಂದ ಅಥವಾ ಸತ್ಕುಲದಲ್ಲಿ ಹುಟ್ಟಿದ್ದರ ಫಲವಾಗಿ ಶಾಸ್ತ್ರ ಸಂಸ್ಕಾರವನ್ನು ಯಾರು ಹೊಂದಿರುವರೋ ಅವರಿಗೆ ಶಾಸ್ತ್ರದಲ್ಲಿ ಹೇಳಿರುವ ಕರ್ಮಗಳನ್ನು ಮಾಡಿ ಅದರಲ್ಲಿ ಹೇಳಿರುವ ಜನ್ಮಾಂತರ ಲೋಕಾಂತರ ಸುಖವನ್ನು ಪಡೆಯಬೇಕೆಂಬ ಅಭಿಲಾಷೆ ಉಂಟಾಗಿರುತ್ತದೆ. ಈ ಎರಡು ವಿಧವಾದ ಈ ವಿಷಯ ಸುಖ ಅಭಿಲಾಷೆ ಇಲ್ಲದೆ ವಿರಕ್ತರೇ ಪ್ರಕೃತವಾದ ಬ್ರಹ್ಮಜ್ಞಾನಕ್ಕೆ ಅಧಿಕಾರಿಗಳು. ಅವರಿಗೆ ಈ ಜ್ಞಾನದಿಂದ ಸಿಕ್ಕಬೇಕಾದ ಪರಮ ಪ್ರಯೋಜನವು ದೊರಕುತ್ತದೆ. ಹೇಗೆ ಈ ಲೋಕದಲ್ಲಿ ಕೃಷಿಯ ಮುಂತಾದ ಕರ್ಮಗಳಿಂದ ಪಡೆದುಕೊಂಡ ಫಲವು ಸವೆದು ಹೋಗುತ್ತದೆಯೋ ಹಾಗೆ ಶಾಸ್ತ್ರೋಕ್ತ ಕರ್ಮವನ್ನು ಮಾಡಿದ ಪುಣ್ಯದಿಂದ ಪಡೆದುಕೊಂಡ ಸ್ವರ್ಗ ಸುಖವೇ ಮುಂತಾದದ್ದು ಕೃತಕವಾಗಿರುವುದರಿಂದ ಕ್ಷಯವಾಗುತ್ತದೆ ಎಂದು ಶ್ರುತಿ ಹೇಳುತ್ತದೆ. ಸ್ವರ್ಗ ಲೋಕಕ್ಕೆ ಹೋಗಿ ಪುಣ್ಯದ ರಾಶಿಯು ಸವೆಯಲಾಗಿ ಮತ್ತೆ ಈ ಲೋಕಕ್ಕೆ ಬೀಳುವರೆಂಬುದನ್ನು ಯಯಾತಿಯ ಕಥೆಯ ಮುಂತಾದ ದೃಷ್ಟಾಂತಗಳಿಂದ ನೋಡಿ. ಯಯಾತಿ
ಕುರುವಂಶದ ಮೂಲ ಪುರುಷ ಅಲ್ವ ಅವ. ಹೇಗಾದ್ರೂ ಹೊಳ್ಳಿ ಮತ್ತೆ ಈ ವಿಷಯ ಸುಖಕ್ಕೆ ಬಿದ್ದೇ ಬೀಳ್ತಾರೆ. ಲೋಕಕ್ಕೆ ಬೀಳುವರೆಂಬುದನ್ನು ಯಯಾತಿಯ ಕಥೆಯ ಮುಂತಾದ ದೃಷ್ಟಾಂತಗಳಿಂದ ಪುರಾಣಗಳಲ್ಲಿಯೂ ಸ್ಪಷ್ಟಗೊಳಿಸಿರುತ್ತದೆ. ಆದರೆ ಶಾಸ್ತ್ರೋಕ್ತ ಕರ್ಮವು ಈ ರೀತಿಯಿಂದ ಕೊಡುವ ಸುಖವು ಕ್ಷಯವಾಗುತ್ತದೆಯಾದ್ದರಿಂದ ಆ ಕರ್ಮವು ಸರ್ವಥಾ ಮುಮುಕ್ಷುಗಳಿಗೆ ಪ್ರಯೋಜನವಿಲ್ಲದೆಂದು ಭಾವಿಸುವ ಹಾಗಿಲ್ಲ. ಏನು ಪ್ರಯೋಜನ ಇಲ್ಲ ಅಂತ ಹಂಗ ತಿಳ್ಕೊಳ್ಳುವಂತಿಲ್ಲ. ಈ ಸಾಧನಗಳು ಬಹಳ ಸಾಧನ ಸಂಪತ್ತಿ ಅತ್ಯಂತ ಪ್ರಾಮುಖ್ಯವಾಗಿರುವಂತಹದ್ದು. ಏಕೆಂದರೆ ಅದೇ ಕರ್ಮವನ್ನೇ ಪ್ರಕೃತವಾದ ಬ್ರಹ್ಮಜ್ಞಾನಕ್ಕೆ ಪ್ರಯೋಜನವಾಗುವಂತೆ ಮಾಡಿಕೊಳ್ಳುವುದಕ್ಕೂ ಬರುತ್ತದೆ. ಮನಸ್ಸು ಬದ್ಲಿ ಆತು ಅಂದ್ರೆ ಅದನ್ನ ಇದಕ್ಕೆ ಸಾಧನಕ್ಕೆ ಅಳವಡಿಸ್ಕೋಬಹುದಲ್ಲ. ಯಜ್ಞ, ದಾನ, ತಪಸ್ಸು ಇವುಗಳಿಂದ ಅಂತಃಕರಣದಲ್ಲಿರುವ ರಾಗ, ದ್ವೇಷ, ಮೋಹ, ಮದ, ಮಾತ್ಸರ್ಯ ಮುಂತಾದ ದೋಷಗಳು ತೊಲಗಿ ಚಿತ್ತ ಶುದ್ಧಿಯಾಗುವುದರಿಂದ ಬಳಿಕ ಮೇಲೆ ಹೇಳಿದಂತೆ ಶಮದಮಾದಿಗಳಿಂದ ಅಂತಃಕರಣವನ್ನು ಆತ್ಮನನ್ನೇ ಚಿಂತಿಸುತ್ತಾ ಮತ್ತೊಂದು ಕಡೆಗೆ ಚಲಿಸದಂತೆ ಮಾಡಿಕೊಳ್ಳಬಹುದೆಂದು ಶಾಸ್ತ್ರದಲ್ಲಿ ಹೇಳುತ್ತದೆ. ಈಗ ಯಜ್ಞದೊಳಗೆ ಬಂಗಾರ ಹಾಕ್ತಾರ, ಒಳ್ಳೊಳ್ಳೆ ಪಿತಾಂಬರಗಳನ್ನು ಸುಡಿಸ್ತಾರ ರಾಜ ಮಹಾರಾಜರು ಯಜ್ಞ ಮಾಡೋ ಮುಂದೆ. ಎಲ್ಲ ವನಸ್ಪತಿಗಳನ್ನು ಸುಡ್ತಾರ. ಅದೆಲ್ಲ ನಮ್ಮ ದೃಷ್ಟಿಯೊಳಗೆ ಅದು ವೇಸ್ಟ್. ಏನು ಪಾಪ ಅದನ್ನ ಅಷ್ಟು ಖರ್ಚು ಮಾಡಿ ಬಡಬಗ್ಗರಿಗೆ ಅನ್ನ ಹಾಕಿದ್ರೆ ಏನ್ ಪ್ರಯೋಜನ ಆಗ್ತಿತ್ತು? ಅದರಿಂದ ಪ್ರಯೋಜನ ಇಲ್ಲ ಅಂತಲ್ಲ ಯಜ್ಞ ಯಾಗಾದಿಗಳನ್ನು ಮಾಡೋದ್ರಿಂದ. ಅನ್ನದಾನ ಮಾಡೋದನ್ನು ದೊಡ್ಡ ಯಜ್ಞನ ಇಲ್ಲಂತಲ್ಲ. ಅಲ್ಲೇ ತನ್ನದು ಅನ್ನೋದನ್ನ ಆ ಯಜ್ಞ ಮಾಡುವ ಮೂಲಕ ಸಾಧನಗಳು ಎಷ್ಟು ಸೂಕ್ಷ್ಮವಾಗಿ ಅವರನ್ನ ಪರಿವರ್ತನೆ ಮಾಡ್ತಾರೆ ನೋಡಿ. ದೊಡ್ಡ ದೊಡ್ಡ ಪಿತಾಂಬರ ಸುಡ್ತಾರ, ನೋಡಿರಲ್ಲ. ಬಂಗಾರ ಎಷ್ಟು ಸುಡ್ತಾರ. ಯಜ್ಞ ಮಂಟಪದೊಳಗೆ ಯಜ್ಞ ಕುಂಡ್ಲಕ್ಕೆ ಹವಿಷ್ ಹಾಕು ಮುಂದ ಬಿಡ್ತಾರ ನೋಡಿ. ಅಲ್ಲಿ ಏನು ತೋರಿಸುತ್ತದು? ತ್ಯಾಗ. ಸಣ್ಣ ವಸ್ತು ಎಲ್ಲ ಅಗ್ನಿಗೆ ಸಮರ್ಪಿಸ್ಲಿಕ್ಕತ್ತೀನಿ ಅಂತ ತ್ಯಾಗ ಬುದ್ಧಿ ಬರ್ತದಲ್ಲಿ. ಆ ತ್ಯಾಗತ್ವ ಅದು ವೈರಾಗ್ಯದಿಂದ ಒಡಗೂಡಿರುವ, ಜ್ಞಾನದಿಂದ ಒಡಗೂಡಿರುವ ಈ ವೈರಾಗ್ಯ. ತ್ಯಾಗ ಉತ್ಪತ್ತಿ ಆತಂದ್ರೆ ವೈರಾಗ್ಯ ಬಂದೇ ಬರ್ತದೆ. ಆದರೆ ಶಾಸ್ತ್ರೋಕ್ತ ಕರ್ಮವನ್ನು ಈ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕಾದರೆ ಕಾಲುವೆಯ ನೀರನ್ನು ಹೊಲಕ್ಕೆ ಹಾಯಿಸಿಕೊಳ್ಳುವಂತೆ ವಿಷಯಗಳ ಕಡೆಗೆ ತಿರುಗುತ್ತಿರುವ ಮನಸ್ಸನ್ನು ಆತ್ಮನ ಕಡೆಗೆ ತಿರುಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ಸಾಧನಗಳನ್ನು ಹೀಗೆ ಅಳವಡಿಸ್ಕೋಬೇಕು ಅಂತ ಹೇಳ್ತಾರೆ. ಇದ್ರಾಗ ಏನು ವಿಶೇಷ ಬಹಳ ಏನಿಲ್ಲ. ಗದ್ದಿಗೆ ನೀರು ಬಿಟ್ಕೊಳಕತ್ತಿದ್ವಿ ಅಂದ್ರ ನಮಗ ಆ ನೀರಿನ ಕಡೆ ಲಕ್ಷ್ಯ ಇರ್ತತಿ. ಗದ್ದಿ ಒಳಗೆ ಎಷ್ಟು ಮಠ ನಿಂತೈತಿ ನೀರು ಅಂತ ವಿವೇಕ ಮಾಡ್ತೇವ ಇಲ್ವೋ? ಯಾಕೋ ನೀರು ಸಣ್ಣಾಗಿ ಬರಕತ್ತಲ್ಲ, ಯಾರ ಕಟ್ಕೊಂಡಾರ ಮ್ಯಾಲ ಹೋಗಿ ನೋಡಿ ಬರ್ತೇವೆ ಅಲ್ಲ. ಹೀಗೆಲ್ಲ ಇರ್ತದ. ಹಾಗೆ ಮನಸ್ಸನ್ನ ಆತ್ಮನ ಕಡೆಗೆ ತಿರುಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ಪರಮೇಶ್ವರನೇ ನಮ್ಮಗಳ ಆತ್ಮನೆಂದು ನಂಬಿ ಆತನ ಅನುಗ್ರಹಕ್ಕಾಗಿಯೇ ನಾವು ಮಾಡುವ ಕರ್ಮಗಳೆಲ್ಲವೂ ಮಾಡಬೇಕಾಗುತ್ತದೆ. ಕರ್ಮವನ್ನು ನಾನು ಮಾಡುತ್ತೇನೆ ಎಂಬ ಸಂಘವನ್ನು, ಇದರ ಫಲವು ನನಗೆ ಆಗಬೇಕೆಂಬ ಫಲೇಚ್ಛೆಯನ್ನು ತೊರೆದು ಪರಮೇಶ್ವರನ ಪ್ರೀತಿಗಾಗಿಯೇ ಕರ್ಮವನ್ನು ಮಾಡಬೇಕು. ಯಾವ ಕೆಲಸ ಮಾಡಿದ್ರೆ ಪರಮೇಶ್ವರನ ಪ್ರತ್ಯರ್ಥಕ್ಕಾಗಿ ನಾವು ಮಾಡಾಕತ್ತೇವಿ ಅಂತ ನಾವು ಕರ್ಮಗಳು ತೊಡಗಿದ್ರೆ ಅವನ ಕರ್ತೃವಿಗೆ ಆ ಲೋಪ ಹತ್ತುವುದಿಲ್ಲ. ಈಶ್ವರಾರ್ಪಣ ಭಾವದಿಂದ ಒಡಗೂಡಿ ಕರ್ಮ ಮಾಡಬೇಕು. ಆ ಮಾಡಿದ ಕರ್ಮದ ಫಲ ಈಶ್ವರಿಗೆ ಹೋಗ್ತದೆ ವಿನ ಇವಂಗೂ ಬರುವುದಿಲ್ಲ. ಇವಾಗ ಅದರ ಫಲ ಬರಲಿಲ್ಲ ಅಂದ್ರೆ ಇವಾಗ ವಾಸನ ಉಳಿಯುವುದಿಲ್ಲ, ಅದನ್ನು ಉಪಭೋಗ ಮಾಡುವುದಿಲ್ಲ.
ಎಲ್ಲವೂ ಈಶ್ವರಾರ್ಪಣ ಭಾವದಿಂದೊಡಗೂಡಿ ಯಾವುದೇ ಕರ್ಮ ಮಾಡ್ರಿ ನೀವು ಎಲ್ಲ ಅವ ಅರ್ಪಿತ. ಅನೇಕ ದೃಷ್ಟಾಂತಗಳನ್ನು ಹೇಳ್ತಾರ. ಅದು ಇರಲಿ. ಈ ಕೌಶಲ್ಯಕ್ಕೆ ಕರ್ಮಯೋಗವೆಂದು ಹೆಸರು. ಈಶ್ವರಾರ್ಪಣ ಭಾವದಿಂದೊಡಗೂಡಿ ಕರ್ಮಾದಿಗಳನ್ನು ಮಾಡಿದರೆ ಇದಕ್ಕೆ ಕರ್ಮಯೋಗ ಎಂದು ಹೆಸರು. ಭಗವದ್ಗೀತೆಯೊಳಗೆ ಬಹಳ ಇದೊಂದು ವಿಶೇಷ 3ನೇ ಅಧ್ಯಾಯ, ಒಂದು ಅಧ್ಯಾಯನ ಇದು. ಕರ್ಮನ ಯಾವ ಯೋಗ ಮಾಡ್ಕೋಬೇಕು, ಅದರಿಂದ ನಮಗೆ ಫಲ ಏನು, ಎಷ್ಟು ಮಾರ್ಮಿಕವಾಗಿ ಭಗವಂತಲ್ಲೇ ನಿರೂಪಣೆ ಮಾಡ್ಯ. ಕರ್ಮಯೋಗ ಯಾರಿಗೆ ದಕ್ಕತ್ತೋ ಅವ್ರಿಗೆ ಧ್ಯಾನ ಯೋಗ ದಕ್ಕತ್ತೆ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ನೀವು ಧ್ಯಾನ ಕರ್ಮಯೋಗ ಮಾಡದನ್ನ ಧ್ಯಾನ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಧ್ಯಾನ ಹತ್ತುವುದಿಲ್ಲ. ಯಾರಿಗೆ ಕರ್ಮಯೋಗ 3ನೇ ಅಧ್ಯಾಯ 6ನೇ ಅಧ್ಯಾಯ ಧ್ಯಾನ ಯೋಗ. ಆ ಧ್ಯಾನ ಯೋಗ ಮಾಡ್ಬೇಕಾದ್ರೆ ನೀವು ಮೊದಲು ಇಲ್ಲಿ ನೋಡ 3ನೇ ಅಧ್ಯಾಯದೊಳಗ ಕರ್ಮಯೋಗ ಸಿದ್ಧ ಆಗಿತ್ತು ಅಂದ್ರೆ ಮಾತ್ರ ಧ್ಯಾನ ಯೋಗಕ್ಕ ಅಧಿಕಾರಿ ಅವ. ನಾವು ಧ್ಯಾನ ಮಾಡ್ತೀವಲ್ಲ, ನಮ್ಮ ಧ್ಯಾನ ಎಂತದ್ದು? ಈ ರೂಪದೊಳಗಿರ್ತೇವೆ ನಾವು. ಧ್ಯಾನ ಅಂದ್ರೆ ಮಾಡುವುದಲ್ಲ, ಬಿಡುವುದು. ಅಲ್ಲಿ ಬಹಳ ಮಾರ್ಮಿಕವಾಗಿ ಅಲ್ಲಿ ಹೇಳ್ಕೊಂಡು ಬಂದ. ಆದ್ದರಿಂದ ಶ್ರವಣ ಮನನ ನಿಧಿಧ್ಯಾಸನಗಳ ಹಿಂಗಡೆಯಲ್ಲಿ ಶಮಾದಿಗಳು ಬೇಕಾಗಿರುವಂತೆ ಶಮಾದಿಗಳ ಹಿಂಗಡೆಯಲ್ಲಿ ಈ ಕರ್ಮಯೋಗವು ಅವಶ್ಯವಾದ ಸಾಧನವಾಗಿರುತ್ತದೆ. ಶಮದಮಾದಿ ಷಟ್ಸಂಪತ್ತಿಗಳು ಕರ್ಮಯೋಗ ಮಾಡಿಕೊಂಡವಾಗ ಶಮದಮಾದಿಗಳು ಸ್ವಾಭಾವಿಕವಾಗಿನ ಅವನ ಕೈವಶವಾಗ್ತಾವ. ಕರ್ಮಯೋಗ ಮಾಡಿಕೊಂಡವ ಅವನು ಸಪ್ರೇಟ್ ಆಗಿ ಮತ್ತೆ ಶಮ ದಮ ಇವುಗಳನ್ನ ಮಾಡ್ಬೇಕಂತೇಳಿ ಏನಿಲ್ಲ. ಕರ್ಮನ ಯಾವ ಯೋಗ ಮಾಡ್ಕೊತಾನ ಅವ್ ಆಟೋಮೆಟಿಕ್ ಅಂದ್ರೆ ಸ್ವಾಭಾವಿಕವಾಗಿನ ಶಮದಮಾದಿಗಳು ಅವನ ವಶವಾಗ್ತಾನ. ಅಲ್ಲಿ ಬಹಳ ಮಾರ್ಮಿಕವಾಗಿ ವರ್ಣನೆ ಇದ್ದುಕೊಂಡಿದೆ. ಅದಕ್ಕೆ ಇಲ್ಲೇ ಅವುಗಳ ಹಿಂದುಗಡೆ ಈ ಕರ್ಮಯೋಗವು ಅವಶ್ಯವಾದ ಸಾಧನವಾಗಿರುತ್ತದೆ. ಇಲ್ಲಿ ಹೇಳಿರುವ ಸಾಧನಗಳನ್ನು ಇನ್ನೂ ವಿವರವಾಗಿ ತಿಳಿದುಕೊಂಡ ಹೊರತು ಇವುಗಳ ವ್ಯಾಪಾರವು ನಮಗೆ ಚೆನ್ನಾಗಿ ಮನದಟ್ಟಾಗುವ ಹಾಗಿಲ್ಲ. ಆದ್ದರಿಂದ ಮುಂದೆ ಸಂದರ್ಭ ಒದಗಿದಂತೆ ಇವುಗಳನ್ನು ವಿವರಿಸಲಾಗುವುದು. ಆದರೆ ಸದ್ಯಕ್ಕೆ ಇಷ್ಟು ತಿಳಿದುಕೊಂಡ್ರೆ ಸಾಕು. ಯಜ್ಞಾದಿಗಳನ್ನು ಪರಮೇಶ್ವರ ಪ್ರೀತ್ಯರ್ಥವಾಗಿ ಆಚರಿಸುವ ಕರ್ಮಯೋಗವು, ಪರಮೇಶ್ವರನನ್ನೇ ಶಮಾದಿಗಳಿಂದೊಡಗೂಡಿ ಚಿಂತಿಸುವ ಧ್ಯಾನ ಯೋಗವು ಒಂದಕ್ಕಿಂತ ಒಂದು ಹೆಚ್ಚು ಸೂಕ್ಷ್ಮವಾದ ಸಾಧನಗಳಾಗಿರುತ್ತವೆ. ಶ್ರವಣ ಮನನ ನಿಧಿಧ್ಯಾಸನಗಳು ಇನ್ನೂ ಒಳಗಿನ ಸೂಕ್ಷ್ಮವಾದ ಜ್ಞಾನೋತ್ಪತ್ತಿಗೆ ನೇರಾಗಿ ಕಾರಣವಾಗಿರುವ ಸಾಧನಗಳಾಗಿರುತ್ತವೆ. ಇವುಗಳಲ್ಲಿ ಯಾವನು ಯಾವ ಅಂತಸ್ತಿನ ಚಿತ್ತವುಳ್ಳವನಾಗಿರುವನೋ, ಇದು ಎಲ್ಲರಿಗೂ ಒಂದೇ ಸಮಾನವಾಗಿರುವುದಿಲ್ಲ. ಅವರವರ ಅಂತಃಕರಣ, ಅವರ ಬುದ್ಧಿ, ಅವರ ಮನ, ಅವರ ಚಿತ್ತ ಬೇರೆ ಬೇರೆನೇ ಇರ್ತಾವ. ಈ ಸಾಧನ ಗ್ರಂಥದೊಳಗೆ ಸಾಧನೆ ಹೇಳುವ ಮುಂದೆ, ಯಾಕಂದ್ರೆ ಯಾರ ಅಂತಃಕರಣ ಎಷ್ಟರ ಮಟ್ಟಿಗೆ ಪರಿಶುದ್ಧ ಆಗೈತಿ ಅಂತ ಅದಕ್ಕೆ ಸಂಬಂಧಪಟ್ಟಿದೆ. ಎಲ್ಲರಿಗೂ ಒಂದೇ ರೀತಿ ಇರುವುದಿಲ್ಲ ಅಂತಃಕರಣ. ಒಬ್ಬರಿಗೆ ಒಂದು ರೀತಿ ಇರ್ತದೆ, ಮತ್ತೊಬ್ಬರಿಗೆ ಮತ್ತೊಂದು ರೂಪದೊಳಗಿರ್ತದೆ. ಬ್ರಹ್ಮಜ್ಞಾನಿಗೆ ಹಂಗೆ ಅಂತಃಕರಣನೇ ಇರುವುದಿಲ್ಲ, ಅವ್ರ ರೀತಿ ಬೇರೆ. ಇಲ್ಲಿ ಸಾಧನ ಹೇಳುವಾಗ ಮಾತ್ರ ಅವರವರ ಅಂತಃಕರಣ ಅವರಿಗೆ ಸೀಮಿತ. ನಮ್ಮ ಅಂತಃಕರಣ ಮಟ್ಟ ಎಷ್ಟೈತಿ ಅಂತ ಮತ್ತೊಬ್ಬರು ನೋಡ್ತಾರ, ನೋಡಿನೂ ಹೇಳ್ತಾರ, ಇಲ್ಲಂತಲ್ಲ. ನಾಳೆಗೆ ನಿನ್ನ ಕುಲನ ಗೊತ್ತು ಮಾಡಿ ಕೊಡುತ್ತೆ ಅಂತ ಹೇಳ್ತಾರ ನೋಡಿ. ಹಾಗೆ ಬಹು ಜನರು ಹೊರಗಿನ ವಿಷಯಗಳಲ್ಲಿ ಆಸಕ್ತರಾಗಿರುವುದರಿಂದ ಅವರು ಮುಮುಕ್ಷುಗಳಾದರೆ ಕರ್ಮ ಯೋಗವನ್ನೇ ಆಚರಿಸಬೇಕಾಗುತ್ತದೆ. ನೋಡ್ರಿ, ಅವ್ರನ್ನೂ ಬಿಟ್ಟಿಲ್ಲ ಇವರು. ಹೊರಗಿನ ವಿಷಯದೊಳಗ ಆಸಕ್ತಿ ಬಲವಾಗಿತ್ತು ಅಂದ್ರ ಅವರು ಈ ಕರ್ಮ ಯೋಗವನ್ನ ಮಾಡಿದರೆ ಸಾಕು, ಅವ್ರಿಗೆ ಮುಕ್ತಿ ಆಗ್ತದ.
ಇದನ್ನ ಮಾಡ್ಬೇಕು ಅವರು. ಆದರೆ ಯಾರು ಕರ್ಮಯೋಗದಿಂದಾಗಬೇಕಾದ ಚಿತ್ತಶುದ್ಧಿಯನ್ನು ಪಡೆದುಕೊಂಡಿರುವರೋ ಅಂಥವರು ಧ್ಯಾನ ಯೋಗವನ್ನು ಶ್ರವಣಾದಿಗಳನ್ನು ಕ್ರಮಕ್ರಮವಾಗಿ ಅವಲಂಬಿಸಬೇಕಾಗುವುದು. ಏನ್ ಸೂಕ್ಷ್ಮದ ನೋಡ್ರಿ, ಯಾರ್ಯಾರಿಗೆ ಯಾವ ಅಧಿಕಾರ ಇರ್ತತಿ ನೋಡ್ರಿ. ನಾವು ಇರೋದು ಒಂದ್ ರೀತಿ ಇರ್ತೇವಿ, ಸಾಧನೆ ಮಾಡೋದು ಇನ್ನೊಂದು ರೂಪದೊಳಗೆ ಮಾಡಕತ್ತೇವಿ. ಎಲ್ಲ ಹೊರಗಿನ ವಸ್ತುಗಳಲ್ಲಿ ವಸ್ತು ಸತ್ಯತ್ವ ಬುದ್ಧಿ ಐತಿ ನಮಗ. ಅಂಥವರು ಕರ್ಮಯೋಗವನ್ನ ಅನುಸರಿಸಿ ಮೋಕ್ಷಗತಿಯನ್ನು ಹೊಂದಬೇಕು. ನಮಗೆ ಏನ್ ಇಚ್ಛಾ ಇರ್ತದ ಅದನ್ನ ಮಾಡ್ಬೇಕು. ನಮ್ಮ ಅಂತಃಕರಣ ಯಾವ ರೂಪದೊಳಗೆ ಇರ್ತದ ಆ ರೂಪದೊಳಗ ಪರಿವರ್ತನೆ ಮಾಡ್ಕೋಬೇಕು. ಯಾರೋ ವಿಷ್ಣು ಭಕ್ತರು, ಅದಕ್ಕೆ ಗುರುಗಳು ದೀಕ್ಷಾ ಕೊಡ್ಬೇಕಾದ್ರ ಅವ್ರ ಇಚ್ಛಾನುಸಾರಿಯಾಗಿ ಕೊಡ್ಬೇಕು ವಿನಃ ನಮ್ ಪರಂಪರೆ ಹಿಂಗೈತಿ ಹಿಂಗ ಹೇಳು ಅಂತಂದ್ರ ಅಲ್ಲ. ನಮ್ ಪರಂಪರೆಯೊಳಗ ಓಂ ನಮಃ ಶಿವಾಯ ಅಂತನ ಐತಿ, ನೀ ಇದನ್ನ ಮಾಡ್ಬೇಕು. ಅವ ಕಟ್ಟ ವಿಷ್ಣುವಿನ ಭಕ್ತ. ಈಗ ಪಂಢರಪುರ ಸಂತರನ್ನ ಕರ್ಕೊಂಡು ಬಂದು ಓಂ ನಮಃ ಶಿವಾಯ ಅಂತ ದೀಕ್ಷಾ ಕೊಟ್ರ ಅವ್ರಿಗೆ ಆಗತ್ತೇನ್ರಿ ಅದು? ಅವ್ರಿಗೆ ಸಾಧ್ಯನೇ ಇಲ್ಲ. ರಾಮಕೃಷ್ಣ ಹರಿ ವಾಸುದೇವ ಅಂತಾನು ಕೊಡ್ಬೇಕಲ್ಲ ಅವ್ರಿಗೆ ದೀಕ್ಷಾ. ಅವರು ದೀಕ್ಷಾಚಾರ ಬೇರೆ. ಸಂತರ ಸವಾಸ ಸಂಘದೊಳಗಿದ್ದು ಬಿಡು, ನಿನಗೆಲ್ಲ ಪಾಂಡುರಂಗನ ಕೃಪೆ ಆಗಿಬಿಡ್ತತಿ ಅಂತ ಹೇಳಿ ಕಳಿಸ್ಬಿಡ್ತಾರ ಅವ್ರು. ಒಂದು ಬಾಯಿಯೊಳಗೆ ಪೇಡ ಇಟ್ಟು ಮಂತ್ರ ದೀಕ್ಷೆ ಕೊಡುದಿಲ್ಲ ಅವರು. ಸಂತರ ಸಂಘದೊಳಗಿರು, ಸದಾವಕಾಲ ಸಂತರ ಸಂಘದೊಳಗಿರು. ನೋಡ ಹೇಗಿರ್ತದ. ಮತ್ತ ಸಂತರು ಮಹಂತರು ಅಂತ ಯಾರಿಗ್ ಕರಿಬೇಕಂತ ತುಳಸಿ ಮಾಲಿ ಹಾಕೊಂಡು ಬಂದವರೆಲ್ಲರೂ ಸಂತರು ಅಂತಂದ್ರ ಆಗತ್ತಾ? ತುಳಸಿ ಮಾಲಿ ಕೊಳ್ಳಾಗಿರ್ತದ, ಅವರು ತೀರ್ಥ ಸೇವನೆ ಮಾಡ್ತಾರ, ಇನ್ನೇನು ಮಾಡ್ತಾರ. ನಮಗಿನ್ನ ದೀಕ್ಷಾದಾಗ ಹೇಳಿಲ್ಲ ಅಲ್ರಿ ನಮ್ ಗುರುಗಳು ಅಂತಾರ. ಅವ್ರು ಕೇಳಿದ್ರು, ಯಾಕು ಇನ್ನು ವಾಸನೆ ಬರ್ತೈತಲ್ಲ, ಬಾಯಿ ಏನೋ ಬೇರೆ ಐತಿ, ನಮಗ ನಡೀತೈತಿ ಅದಂತ. ಇವರು ಸಂತರ ಅಲ್ಲ. ನಾನು ಹೇಳ್ಬೇಕಾದ್ರೆ ಕಾರಣ ಯಾಗಿರ್ಬೇಕು ನಮ್ಮ ಆಚಾರ ವಿಚಾರಗಳು. ಅದಕ್ಕೆ ಇಲ್ಲೇ ನೋಡಲ್ಲಿ ಅಂಥವ್ರಿಗೆ ಶಿವನ ಉಪಾಸನೆ ಹೇಳ್ಕೊಟ್ರಿ ಏನ್ ಪ್ರಯೋಜನ ಇಲ್ಪ. ನಮ್ಮ ಪರಂಪರೆಯೊಳಗ ಶಿವನ ನಾಮ ಸ್ಮರಣೆ ಮಾಡಂತಾನೆ ಹೇಳೈತಿ. ನೀ ಇದನ್ನ ಮಾಡುದಾದ್ರೆ ಮಾಡು, ಇಲ್ಲ ಅಂತ ಬಿಟ್ಟು ಹೋಗ. ಆಮೇಲೆ ಇವ್ರ ಮೇಲೆ ಪ್ರೀತಿ ಬಾಳ ತಗೊಂಡ. ಓಂ ನಮಃ ಶಿವಾಯ ಅಂದ. ಓಂ ನಮಃ ಶಿವಾಯ ಅಂದ ಹೇಳತನ ಪಾಂಡುರಂಗ ಬಂದು ನರ ಮೇಲೆ ಕೈ ಇಟ್ಕೊಂಡ ಅವನು ಎದುರಿಗೆ ನಿಂತ. ಓಂ ನಮಃ ಶಿವಾಯ ಅಂದಾಗ ಬಂದಿಲ್ಲ ಅವ. ಏನ್ ಮಾಡ್ಬೇಕು? ಯಪ್ಪ ನನಗಿದೆ ಹಿಂಗ ವಿಕ್ಷೇಪ ಆಗಕತ್ತತಿ, ನನಗೆ ಶಿವನ ಸ್ವರೂಪ ಗೊತ್ತು ಕಾಣವಲ್ತು, ಬರೀ ಪಾಂಡುರಂಗನ ಬರ್ತಾನ. ಅವ್ರ ಇಚ್ಛಾನುಸಾರಿಯಾಗಿ ಗುರುಗಳು ಬೋಧನೆ ಮಾಡ್ಬೇಕು, ತಮ್ಮ ಪರಂಪರೆ ಹೇಳಬಾರ್ದು. ದೀಕ್ಷಾ ಕೊಡೋ ಪದ್ಧತಿ ಹಂಗದ. ನಾವು ಒತ್ತಾಯ ಪೂರ್ವಕವಾಗಿ ಏನಾದ್ರೂ ಮಾಡಿದ್ರೆ ಅದಾಗುದಿಲ್ಲ. ಅದಕ್ಕೆ ಚಿತ್ತಶುದ್ಧಿಯನ್ನು ಪಡೆದುಕೊಂಡಿರುವರೋ ಅಂಥವರು ಧ್ಯಾನ ಯೋಗವನ್ನು ಶ್ರವಣಾದಿಗಳನ್ನು ಕ್ರಮಕ್ರಮವಾಗಿ ಅವಲಂಬಿಸಬೇಕಾಗುವುದು. ಯಾರು ಬೇಕಾದರೂ ವೇದಾಂತ ವಿಚಾರವನ್ನು ಮಾಡಬಹುದು, ಅಲ್ಪ ಸ್ವಲ್ಪ ಜ್ಞಾನವನ್ನು ಸಂಪಾದಿಸಿಕೊಳ್ಳಬಹುದು. ಆದರೆ ಯಾರು ಸರಿಯಾಗಿ ಸಾಧನೆಗಳನ್ನು ಮಾಡಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡುವರೋ ಅವರಿಗೆ ಮಾತ್ರ ಈ ಜನ್ಮದಲ್ಲಿ ಜ್ಞಾನದ ಪರಮ ಫಲವು ಲಭಿಸುವುದು. ವೇದಾಂತ ಜ್ಞಾನದ ಪರಮ ಫಲ
ದೊರೆಯುವುದಕ್ಕೆ ಜ್ಞಾನದಲ್ಲಿ ನಿಷ್ಠೆಯುಂಟಾಗಿರಬೇಕು. ಎಂದರೆ ಸಂಶಯ, ವಿಪರೀತ ಜ್ಞಾನ, ಸಂಪರ್ಕವಿಲ್ಲದ ನಿಶ್ಚಯ ಜ್ಞಾನದಲ್ಲಿ ನೆಲೆ ನಿಂತಿರಬೇಕು. ವೇದಾಂತದಲ್ಲಿ ಹೇಳುವ ಪರಮಾರ್ಥ ತತ್ವವಾದ ಬ್ರಹ್ಮವು ನಮ್ಮಗಳೆಲ್ಲರ ಆತ್ಮನೇ ಆಗಿರುವುದರಿಂದ ಅದನ್ನು ಹೊಸದಾಗಿ ಅರಿತುಕೊಳ್ಳಬೇಕಾಗಿರುವುದೇನು ಇಲ್ಲ. ಅದನ್ನು ಅರಿಯದಂತೆ ಮಾಡಿರುವ ಅಡ್ಡಿಗಳು ಮಾತ್ರ ಸಂಪೂರ್ಣವಾಗಿ ತೊಲಗಬೇಕಾಗುತ್ತದೆ. ನಮ್ಮ ಈಗಿನ ಅಂತಃಕರಣವು ಅನಾತ್ಮವಾದ ವಿಷಯಗಳ ಚಿಂತೆಯಿಂದ ಕಲುಷಿತವಾಗಿರುತ್ತದೆ. ಆದ್ದರಿಂದ ದೇಹಾದಿಗಳೇ ನಾವೆಂಬ ಬುದ್ಧಿಯು ನಮಗೆ ಗಟ್ಟಿಯಾಗಿರುತ್ತದೆ. ಅನಾತ್ಮವಾದ ವಿಷಯಗಳ ದೋಷವನ್ನು, ಅನಿತ್ಯತೆಯನ್ನು ಮನಗಂಡು ಅವುಗಳಲ್ಲಿ ಎಷ್ಟರ ಮಟ್ಟಿಗೆ ವೈರಾಗ್ಯವನ್ನು ಹೊಂದುವೆವೋ, ಆತ್ಮ ಸ್ವರೂಪದ ಮಹಿಮೆಯನ್ನು, ಕಾಲಾತೀತವಾದ ಪರಮಾರ್ಥ ನಿತ್ಯ ಸ್ವಭಾವವನ್ನು ಎಷ್ಟರ ಮಟ್ಟಿಗೆ ತಿಳಿದುಕೊಳ್ಳುವೆವೋ ಅಷ್ಟರ ಮಟ್ಟಿಗೆ ನಮ್ಮ ಅಂತಃಕರಣವು ಆತ್ಮನಿಷ್ಠೆಗೆ ತಕ್ಕದ್ದಾಗುವುದು. ಆದ್ದರಿಂದ ನಾವುಗಳು ಸಂಪಾದಿಸಿಕೊಳ್ಳಬೇಕಾದದ್ದೇನೆಂದರೆ ನಮ್ಮೆಲ್ಲರ ಆತ್ಮನಾಗಿರುವ ಪರಮೇಶ್ವರನಲ್ಲಿ ಭಕ್ತಿ, ಆತನ ಅನುಗ್ರಹದಿಂದ ಕೃತಾರ್ಥರಾಗಿರುವ ಮಹಾಮಹಿಮರಲ್ಲಿ ಭಕ್ತಿ. ಪರಮಾರ್ಥ ತತ್ವವನ್ನು ಕಂಡುಕೊಂಡು ಅದರಲ್ಲಿಯೇ ನೆಲೆ ನಿಂತಿರುವ ಮಹಾತ್ಮರ ಅನುಗ್ರಹ ಹೊಂದಿದ್ದರೆ ಮಿಕ್ಕ ಎಲ್ಲಾ ಜ್ಞಾನ ಸಾಧನಗಳನ್ನು ಸುಲಭವಾಗಿ ಸಂಪಾದಿಸಿಕೊಂಡು ಬಿಡಬಹುದು. ಇಷ್ಟೆಲ್ಲ ಸಾಧನೆಗಳು ಉಂಟು. ಇನ್ನು ಮುಂದಿನ ವಿಷಯ ಬೇರೆನ ವಿಷಯ. ಯಾಕಂದ್ರೆ ವೇದಾಂತವು, ನೀತಿಯು ಮತ್ತು ಮತಗಳು, ಈ ಮೂರು ವಿಚಾರ ಇರ್ತದೆ. ವೇದಾಂತ ಅಂದ್ರೆ ಏನು, ನೀತಿ, ಆ ವೇದಾಂತಕ್ಕೂ ನೀತಿ ಮಾರ್ಗಕ್ಕೂ ಏನು ಸಂಬಂಧ, ಮತ್ತು ಅನೇಕ ಮತಗಳು ಉಂಟಾವ. ಒಬ್ಬೊಬ್ಬರ ಮತಗಳನ್ನ, ಇಲ್ಲಿ ಶಂಕರ ಮತ ಎಂಥದ್ದು, ಸಾಂಖ್ಯರ ಮತ ಎಂಥದ್ದು, ವೈಶೇಷಿಕರ ಮತ ಎಂಥದ್ದು, ಈಗ ಸ್ವಲ್ಪ ರೂಪದೊಳಗೆ ಅದನ್ನು ಬೋಧ ಮಾಡ್ಕೊತ ಬರ್ತಾರ. ವಿಶೇಷವಾಗಿರ್ತತಿ. ಇದ್ರೊಳಗ ವೇದಾಂತನ ಜೀವನ ವೈಖರಿ ಹೇಗಿರ್ತದ ಅದನ್ನೆಲ್ಲ ಹೇಳ್ಕೊಂಡು ಬರ್ತಾರೆ. ಆ ವಿಷಯವನ್ನು ನಾಳೆ ನಿಮಿಷ ಮತ್ತೆ ವಿವೇಕ ಮಾಡೋಣ ಅಂತ ಹೇಳಿ ಈ 4 ವಾಕ್ ಪುಷ್ಪಾದಿಗಳ ಸದ್ಗುರು ಚರಣ ಕರ್ತಿಸಿ ಇವತ್ತಿನ ಉಪನ್ಯಾಸಕ್ಕೆ ವಿದಾಯ ಹೇಳ್ತೀನಿ. ಅರಿವು